ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ ನಾನು ನಿಮ್ಮ ರಮೇಶ್ ಸರ್. ಸ್ನೇಹಿತರೆ, ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿ ತುಂಬ ಅದ್ಭುತವಾಗಿ ಬರ್ತಾ ಇದೆ. ತುಂಬ ಜನ ಎಂಜಾಯ್ ಮಾಡ್ತಾ ಇದ್ದೀರಾ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಪರಿಚಯಿಸ್ತಾ ಇದ್ದೀರಾ. ಅದಕ್ಕೆ ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದಗಳು ಹೇಳ್ತೀನಿ. ಸೊ ಇವತ್ತು ಕೂಡ ಅಷ್ಟೇ ಮತ್ತೊಂದು ಅದ್ಭುತವಾದ ಪಾಠದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಅದೇ 8ನೇ ತರಗತಿಯಲ್ಲಿ ಬರುವಂತಹ ಅಧ್ಯಾಯ 4 ರಾಜ್ಯಶಾಸ್ತ್ರ, ಸ್ಥಳೀಯ ಸರ್ಕಾರಗಳು ಅಂದರೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ಸ್ ಬಗ್ಗೆ ಇವತ್ತು ನಾವು ಮಾತಾಡ್ತೀವಿ. ತುಂಬ ಅದ್ಭುತವಾದ ಪಾಠ ಸ್ನೇಹಿತರೆ, ಚೆನ್ನಾಗಿ ತಿಳ್ಕೊಳ್ಬೇಕಾದಂತಹ ವಿಷಯವನ್ನು ಒಳಗೊಂಡಿರ್ತಕ್ಕಂಥ ಪಾಠ. ಹಾಗಾಗಿ ಯಾರು ಈವರೆಗೂ ಕೂಡ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಒಳ್ಳೊಳ್ಳೆ ಪಾಠಗಳು ಬರ್ತಾ ಇದೆ. ಮುಂಬರ್ತಕ್ಕಂಥ ನಿಮ್ಮ ಪರೀಕ್ಷೆಗಳಿಗೆ ಬೇಕಾದಂಥ ಎಲ್ಲ ಪ್ರಶ್ನೋತ್ತರಗಳ ವಿವರಣೆಗಳು ನಿಮಗಿದರಲ್ಲಿ ಸಿಗತ್ತೆ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ನಮ್ಮ ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಅಂದರೆ ಸ್ಥಳೀಯ ಸರ್ಕಾರದ ಬಗ್ಗೆ ನಾವಿವತ್ತು ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ಪಾಠದ ಆರಂಭಕ್ಕೂ ನಮ್ಮ ತಲೆನಲ್ಲಿ ಒಂದು ಮ್ಯಾಟ್ರ್ ಬರುತ್ತೆ. ಸ್ಥಳೀಯ ಸರ್ಕಾರದ ಪ್ರಾಮುಖ್ಯತೆ ಏನು ಅಂತ. ಯಾಕೆ ಬೇಕು ನಮಗೆ ಸ್ಥಳೀಯ ಸರ್ಕಾರಗಳು? ಯಾಕೆ ಕೇವಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದ್ದರೆ ಸಾಕಾಗಲ್ವಾ? ಸ್ಥಳೀಯ ಸರ್ಕಾರಗಳು ಬೇಕಾ ಅಂದರೆ ಎಕ್ಸಾಕ್ಟ್ಲಿ ಬೇಕು. ಯಾಕೆ ಬೇಕು? ಸ್ಥಳೀಯ ಸರ್ಕಾರಗಳು ಸಮುದಾಯ ಮತ್ತು ಸರ್ಕಾರದ ನಡುವೆ ಒಂದು ಸಂಬಂಧವನ್ನು ಕಲ್ಪಿಸೋದಕ್ಕೆ ಬೇಕು. ಸ್ಥಳೀಯರ ಸಮಸ್ಯೆಗಳನ್ನು ಮುಕ್ತವಾಗಿ ಹೇಳಿಕೊಡೋದಕ್ಕೆ ಮತ್ತು ಆ ಸಮಸ್ಯೆಗಳನ್ನು ಅಲ್ಲಿನ ಜನರ ಸಹಕಾರದಿಂದ ಬಗೆಹರಿಸಿಕೊಳ್ಳಲೇಬೇಕು ಅನ್ನೋದಾದರೆ ನಮಗೆ ಈ ಸ್ಥಳೀಯ ಸರ್ಕಾರದ ಪ್ರಾಮುಖ್ಯತೆ ತುಂಬಾ ಇರ್ತದೆ. ಹಾಗಾದರೆ ಸಮಸ್ಯೆಗಳನ್ನು ಹೇಳಿಕೊಳ್ಳುವುದಕ್ಕೂ ಮತ್ತು ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೂ ಅನ್ನುವ ವಿಚಾರ ಬಂದಾಗ ನಮ್ಮ ದೇಶದಲ್ಲಿರ್ತಕ್ಕಂಥ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂತ ಕರಿತೀವಿ. ಅಂದರೆ ಅಧಿಕಾರದ ವಿಭಜನೆ ಅಂತ ಕರಿತೀವಿ. ಯಾಕಂದರೆ ಡೆಮಾಕ್ರಸಿ ಇದೆ. ಡೆಮಾಕ್ರಸಿಯಲ್ಲಿ ಜನರು ಭಾಗವಹಿಸಬೇಕು. ಭಾಗವಹಿಸೋದ್ರಿಂದ ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ದೇಶ, ಅದರ ಕೆಳಗಡೆ ರಾಜ್ಯ, ಅದರ ಕೆಳಗಡೆ ಜಿಲ್ಲೆ, ತಾಲೂಕು, ಗ್ರಾಮ, ನಿಮ್ಮ ಸಮುದಾಯಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ, ತಳಮಟ್ಟದಿಂದ ಸುಭದ್ರಗೊಳಿಸೋದಕ್ಕೆ ಸಾಧ್ಯ ಆಗತ್ತೆ. ಹೀಗೆ ಪ್ರಜೆಗಳು ಸ್ಥಳೀಯ ಆಡಳಿತ ಮಂಡಳಿಗಳಿಗೆ ತಮ್ಮ ಪ್ರತಿನಿಧಿಗಳನ್ನು ಚುನಾಯಿಸಿ ಅವರಿಗೆ ಅಧಿಕಾರವನ್ನು ಕೊಡಿಸಿ ಆ ಹಕ್ಕಿನ ಮುಖಾಂತರವಾಗಿ ತಮ್ಮ ಸಮಸ್ಯೆಗಳ ನಿರ್ವಹಣೆಗಳನ್ನು ಮಾಡಿಕೊಳ್ಳೋದಕ್ಕೆ ನಿರ್ಮಾಣ ಮಾಡಿಕೊಂಡಿರುವ ಮಂಡಳಿಗಳನ್ನೇ ನಾವೇನಂತ ಕರಿತೀವಿ? ಸ್ಥಳೀಯ ಸರ್ಕಾರ ಅಂತ ಕರಿತೀವಿ. ಇದು ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕು. ಇನ್ನು ಸ್ನೇಹಿತರೆ, ವೆರಿ ಇಂಟ್ರೆಸ್ಟಿಂಗ್ ಅಂತಂದರೆ, ಬ್ರಿಟಿಷ್ ಕಾಲದಲ್ಲಿ ಭಾರತದ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಯಾರನ್ನ ಕರಿತೀವಿ ಅಂತ 1880ರವರೆಗೂ ನಮ್ಮಲ್ಲಿ ಸ್ಥಳೀಯ ಸರ್ಕಾರದ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಆದರೆ ಅದಕ್ಕೊಂದು ಬಲವಾದ ನಿರ್ಧಾರ ಇರಲಿಲ್ಲ. ಆದರೆ 1882ರಲ್ಲಿ ಲಾರ್ಡ್ ರಿಪ್ಪನ್ ಸ್ಥಳೀಯ ಸರ್ಕಾರದ ಗೊತ್ತುವಳಿಯನ್ನು ಮಂಡಿಸ್ತಾನೆ. ಹಾಗೆ ಮಂಡಿಸಿದ್ರಿಂದಾಗಲೇ ನಾವು ಲಾರ್ಡ್ ರಿಪ್ಪನ್ನನ್ನು ಭಾರತದ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಕರಿತೀವಿ. 1919ರ ಮಾಂಟೆಗೋ ಚಮ್ಸ್ಫರ್ಡ್ ಸುಧಾರಣೆಗಳಿಂದ ಆರಂಭಗೊಂಡಂಥ ಜವಾಬ್ದಾರಿಯುತ ಸರ್ಕಾರವನ್ನು ಕೊಡ್ತೇವೆ ಅನ್ನುವಂಥ ಮಾತು 1935ರಲ್ಲಿ ಪ್ರಾಂತೀಯ ಆಡಳಿತಗಳ ಮೇಲಿನ ಅಧಿಕಾರವನ್ನು ಬ್ರಿಟಿಷ್ ಸರ್ಕಾರ ಜಾರಿ ಮಾಡೋದವರೆಗಿನ ಕಾಯ್ದೆಗಳು ಸ್ಥಳೀಯರಿಗೆ ಅಧಿಕಾರದಲ್ಲಿ ಭಾಗವಹಿಸುವಿಕೆಯ ಒಂದು ಸರ್ಕಾರದ ಸಹಭಾಗಿತ್ವದಲ್ಲಿರುವಂಥ ಅಧಿಕಾರವನ್ನು ಒದಗಿಸಿಕೊಡ್ತು. ಹಾಗೆ ಒದಗಿಸಿಕೊಡೋದಕ್ಕೆ ಬಹಳ ಶ್ರಮಿಸಿದವನೇ ಲಾರ್ಡ್ ರಿಪ್ಪನ್. ಹಾಗಾಗಿ ಲಾರ್ಡ್ ರಿಪ್ಪನ್ ಭಾರತದ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಕೂಡ ಕರಿತೀವಿ. ಸೊ ನಿಮಗೆಲ್ಲ ಗೊತ್ತಿದೆ, ಅಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದವನೇ ಲಾರ್ಡ್ ರಿಪ್ಪನ್. ಗವರ್ನರ್ ಜನರಲ್ಗಳಲ್ಲಿ ಲಾರ್ಡ್ ರಿಪ್ಪನ್ನನ್ನು ತುಂಬ ಚೆನ್ನಾಗಿ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಅದರಲ್ಲಿ ಲಾರ್ಡ್ ರಿಪ್ಪನ್ ಭಾರತದಿಂದ ಹೊರ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ. ಕಾರಣ ಇಷ್ಟೇ, ನಿಮಗೆಲ್ಲ ಗೊತ್ತಿದೆ, ಇಲ್ಬರ್ಟ್ ಬಿಲ್ ಮಸೂದೆಯಿಂದ ಕರಿಯರನ್ನು ಕೇವಲ ಬಿಳಿಯರು ಮಾತ್ರ ಅಲ್ಲಿ ವಿಚಾರಣೆ ಮಾಡ್ತಾಯಿದ್ರು ಕೋರ್ಟಲ್ಲಿ. ಬಟ್ ಲಾರ್ಡ್ ರಿಪ್ಪನ್ ಹಂಗೆ ಅನ್ನಲಿಲ್ಲ. ಪ್ರತಿಯೊಬ್ಬರೂ ಕಾನೂನಿನ ಮುಂದೆ ಸಮಾನರು ಅಂತ ಆದಮೇಲೆ ಇಂಗ್ಲೆಂಡ್ನ ಕೈದಿಗಳ ವಿಚಾರದಲ್ಲೂ ಕೂಡ ನಿರ್ಧಾರಗಳನ್ನು ಪ್ರಕಟಿಸುವ ಹಕ್ಕು ಭಾರತೀಯರಿಗೂ ಇದೆ ಅಂತ ಹೇಳ್ದ. ಹಾಗಾಗಿ ಲಾರ್ಡ್ ರಿಪ್ಪನ್ ಭಾರತದಿಂದ ಹೊರಗೋಗ್ಬೇಕಾಗತ್ತೆ. ಇಲ್ಲ ಅಂದಿದ್ರೆ ಭಾರತದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಳಿಗೆ ಲಾರ್ಡ್ ರಿಪ್ಪನ್ನನ್ನು ನಾವು ನೋಡ್ಬೋದಾಗಿತ್ತು. ನೆಕ್ಸ್ಟ್ ಬರ್ತೀವಿ. ಹಾಗಾದರೆ ಭಾರತದಲ್ಲಿ ಗ್ರಾಮ ಸ್ವರಾಜ್ ಕಲ್ಪನೆ ನೀಡಿದವ್ರು ಯಾರು ಅಂತ.
ಹೂ ಗಿವ್ಸ್ ಓಕೆ ಗ್ರಾಮ್ ಸ್ವರಾಜ್ ಕಾನ್ಸೆಪ್ಟ್. ಗ್ರಾಮ್ ಸ್ವರಾಜ್ ಕಾನ್ಸೆಪ್ಟ್ ಕೊಟ್ಟವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಅವ್ರ ಕನಸೇ ಗ್ರಾಮ ಸ್ವರಾಜ್ಯ. ಪ್ರತಿಯೊಂದು ಗ್ರಾಮಗಳು ಸ್ವರಾಜ್ಯ ಸ್ವತಂತ್ರ ಅಭಿವೃದ್ಧಿಯಾದರೆ ದೇಶದ ಅಭಿವೃದ್ಧಿ ತಾನಾಗೇ ಆಗತ್ತೆ ಅಂತ. ಸ್ವ ಉದ್ಯೋಗದಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮನ್ನು ತಾವು ಅಭಿವೃದ್ಧಿಪಡಿಸಿಕೊಂಡ್ರೆ ದೇಶದ ಅಭಿವೃದ್ಧಿ ತಾನಾಗೇ ಆಗತ್ತೆ ಅಂತ ಹೇಳಿದಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸ್ವರಾಜ್ಯವನ್ನು ನೆನಸಾಗಿಸಲಿಕ್ಕೆ ನಮ್ಮ ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ವಿಧಿ 40ರಲ್ಲಿ ಪಂಚಾಯತ್ ರಾಜ್ ಸಂಘಟನೆಯನ್ನು ಈ ಒಂದು ವಿಚಾರದ ಮೇಲೆ ಭಾರತ ಸರ್ಕಾರ ಸ್ವತಂತ್ರಗೊಂಡ ಮೇಲೆ ಅದನ್ನು ಸೇರ್ಪಡೆ ಮಾಡ್ತು. ಹಾಗಾದ್ರೆ ನೆಕ್ಸ್ಟ್ ನೋಡಿ, ಏನ್ಷಿಯಂಟ್ ಟೈಮಿಂದ ಮಿಡವಲ್ಲಿಂದ ಬ್ರಿಟಿಷ್ ರಾಜ್ಯಕ್ಕೆ, ಬ್ರಿಟಿಷ್ ರಾಜ್ಯದಿಂದ ಸ್ವತಂತ್ರಕ್ಕೆ ಬಂದ್ವಿ. ಹಾಗಾದರೆ ಭಾರತ ಸ್ವತಂತ್ರಗೊಂಡ ನಂತರದಲ್ಲಿ 1993 ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಅಂತ ಒಂದು ಕಾನೂನು ಬಂತು. ತುಂಬ ಒಳ್ಳೆಯ ಕಾನೂನು. 1992ನಲ್ಲಿ ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿ ಆಯಿತು. ಸ್ಥಳೀಯ ಸರ್ಕಾರಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕೊಡಬೇಕು ಅಂತ. ಹಾಗಾಗಿ 73ನೇ ತಿದ್ದುಪಡಿಯ ಕಾಯ್ದೆಯಲ್ಲಿ 1993 ಏಪ್ರಿಲ್ 24ರಂದು ಕರ್ನಾಟಕ ಪಂಚಾಯತ್ ರಾಜ್ ಇದು ನಮಗೆ ಜಾರಿಗೆ ತಂದ್ವಿ. ಈ ತಿದ್ದುಪಡಿ ಕಾಯ್ದೆ ಅನ್ವಯ ಭಾಗ 9ರಲ್ಲಿ 243ರಿಂದ 243 ವಿಧಿಗಳ ಅಡಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕುರಿತು ಸ್ಪಷ್ಟವಾಗಿ ಎಕ್ಸ್ಪ್ಲೈನನ್ನು ಮಾಡಿದ್ರು. ಇದು 73 ಅಮೆಂಡ್ಮೆಂಟ್ ಆದರೆ 74 ಅಮೆಂಡ್ಮೆಂಟ್ ಬಗ್ಗೆ ಮಾತಾಡ್ತೀವಿ. 74ನೇ ಕಾಯ್ದೆ ತಿದ್ದುಪಡಿ ಅನ್ವಯ ಇದು ನಗರ ಪೌರಾಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಿತ್ತು. ಇಲ್ಲಿ ಇದು ಕೂಡ ಭಾಗ 9ರ ಎಯಲ್ಲಿ 243 ಇಂದ 243 ವರೆಗಿನ ವಿಧಿಗಳು ಪೌರಾಡಳಿತ ಹೇಗಿರಬೇಕು ಅಂಥೇಳಿ ಎಕ್ಸ್ಪ್ಲೈನ್ ಮಾಡಿದ್ವು. ಹಾಗಾಗಿ ಕರ್ನಾಟಕದಲ್ಲಿ ಸ್ವತಂತ್ರ ಪೂರ್ವದಲ್ಲೇ ಅನೇಕ ಸ್ಥಳೀಯ ಸರ್ಕಾರಗಳು ಕಾರ್ಯನಿರ್ವಹಿಸೋದ್ರ ಬಗ್ಗೆನೂ ಕೂಡ ಇದೆ. ಸ್ವತಂತ್ರಗೊಂಡ ಮೇಲೆ ಸಂವಿಧಾನ ಜಾರಿಗೆ ಬಂದ ಮೇಲೆ 1993ನಲ್ಲಿ 73 ಮತ್ತು 74 ಅಮೆಂಡ್ಮೆಂಟಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ಭದ್ರ ಬುನಾದಿಯನ್ನು ಹಾಕಿದ್ದು, ಸ್ಪಷ್ಟವಾದ ನಿಯಮಾವಳಿಗಳನ್ನು ರೂಪಿಸಿದ್ದು, ಇದೆಲ್ಲ ಆಯ್ತು. ಹಾಗಾಗಿ 1983ರಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ಪಂಚಾಯತ್ ರಾಜ್ ಕಾಯ್ದೆಯನ್ನು ಪರಿಚಯಿಸಿತ್ತು. 1985ಅಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತಂದಿದ್ವಿ. ಆ ಕಾಯ್ದೆ ಪ್ರಕಾರನ ಇವತ್ತು ಜಿಲ್ಲಾ ಪರಿಷತ್ ಮತ್ತು ಮಂಡಲ ಪಂಚಾಯಿತಿ ಪ್ರತ್ಯೇಕ ಚುನಾವಣೆಗಳ ಮೂಲಕ ರಚಿತವಾಗಬೇಕು ಅಂತ ಸೂಚಿಸಿದ್ವಿ. ಅದೆಲ್ಲ ಕರ್ನಾಟಕ ಡೆವಲಪ್ಮೆಂಟ್ ಮಾಡ್ಕೊಂಡಿತ್ತು. ಆನಂತರ ಇಡೀ ರಾಷ್ಟ್ರವ್ಯಾಪಿಯಲ್ಲೂ ಕೂಡ 73ನೇ ತಿದ್ದುಪಡಿ ಕಾಯ್ದೆ ಅನ್ವಯ ಬಂದ ಮೇಲೆ ಎಲ್ಲ ರಾಜ್ಯಗಳಲ್ಲಾದಂತೆ ನಮ್ಮ ರಾಜ್ಯದಲ್ಲೂ ಕೂಡ 1993 ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ರಚಿಸಿದರು. ಹಾಗಾಗಿ ಮತ್ತದಕ್ಕೆ 2015ರಲ್ಲೂ ಕೂಡ ಅಷ್ಟೇ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಅಂತ ಅದಕ್ಕೆ 1993ಯ ಮರುನಾಮಕರಣವನ್ನು ಮಾಡಿ ಇದರ ಅನ್ವಯ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರೋದಕ್ಕೆ ಪ್ರಯತ್ನವನ್ನು ಮಾಡಿದ್ವಿ. ಸ್ನೇಹಿತರೆ, ಹಾಗಾದರೆ ಸ್ಥಳೀಯ ಸರ್ಕಾರದ ಒಂದು ಕಾರ್ಯಗಳ ಬಗ್ಗೆ ನಾವು ತಿಳ್ಕೋಬೇಕು. ಯಾಕೆ ಸ್ಥಳೀಯ ಸರ್ಕಾರಗಳನ್ನು ರಚನೆ ಮಾಡಬೇಕು, ಅವು ಹೇಗೆ ಕಾರ್ಯವನ್ನು ನಿರ್ವಹಿಸಬೇಕು ಅಂತ. ಪ್ರಮುಖ ಕಾರ್ಯಗಳನ್ನು ನೋಡೋದಾದರೆ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಪಂಚಾಯಿತಿಯ ಆಸ್ತಿಯನ್ನು ರಕ್ಷಿಸಬೇಕು, ಅದನ್ನು ನಾವು ಕಾಪಾಡ್ಕೊಳ್ಬೇಕು. ಸ್ಥಳೀಯ ಮಂಡಳಿಯಲ್ಲಿ ಪ್ರತಿ ವರ್ಷ ಆ ಪಂಚಾಯಿತಿಗೆ ಬರ್ತಕ್ಕಂತಹ ಆದಾಯ ಇರ್ಬೋದು ಮತ್ತು ಖರ್ಚಿರ್ಬೋದು, ಅದರ ವಾರ್ಷಿಕ ಬಡ್ಜೆಟ್ನ ಮೇಲೆ ಒಂದು ಮುಂಗಡ ಪತ್ರವನ್ನು ನಾವು ತಯಾರಿಸ್ಕೋಬೇಕು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಯೋಜನೆಗಳನ್ನು ಕೂಡ ಪ್ರತಿ ಗ್ರಾಮ ಹಂತದಲ್ಲಿ ಜಾರಿಗೊಳಿಸೋದಕ್ಕೆ ಟ್ರೈ ಮಾಡಬೇಕು. ಇನ್ನು ರಸ್ತೆ ನಿರ್ಮಾಣದ ವಿಚಾರದಲ್ಲಿ, ಗ್ರಾಮ ವಿದ್ಯುದೀಕರಣ ವಿಚಾರದಲ್ಲಿ, ಗೃಹ ನಿರ್ಮಾಣಗಳ ವಿಚಾರದಲ್ಲಿ ಮತ್ತು ಕುಡಿಯುವ ನೀರಿನ ಸರಬರಾಜು ಮಾಡ್ತಕ್ಕಂಥದ್ದು ಮತ್ತು ಇನ್ನಿತರೆ ಗ್ರಾಮಗಳ ಅಭಿವೃದ್ಧಿ ಕೆಲಸಗಳಿಗೆ ಒಂದು ಪ್ಲ್ಯಾನನ್ನು, ಒಂದು ಆ್ಯಕ್ಷನ್ ಪ್ಲ್ಯಾನನ್ನು, ವರ್ಕಿಂಗ್ ಆ್ಯಕ್ಷನ್ ಪ್ಲ್ಯಾನನ್ನು ರೂಪಿಸ್ಕೊಳ್ಳೋದಕ್ಕೆ ಇವು ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಜೊತೆಗೇನು ಪ್ರಾಥಮಿಕ ಮತ್ತು ಪ್ರೌಢ ಹಾಗೂ ವಯಸ್ಕರ ಹಾಗೂ ಅನೌಪಚಾರಿಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸಬೇಕಾಗತ್ತೆ.
ಈಗ ಪ್ರಾಥಮಿಕ ಶಾಲೆಗಳಿಗೆ ಬೇಕಾಗ್ತಕ್ಕಂಥ ಸೌಲಭ್ಯಗಳನ್ನು ಮತ್ತು ಪ್ರೌಢಶಾಲೆಗಳಿಗೆ ಇನ್ನು ಅಲ್ಲಿ ವಯಸ್ಕರ ಶಿಕ್ಷಣ ಕೇಂದ್ರಗಳಿದ್ದರೆ ಅಥವಾ ಅನೌಪಚಾರಿಕ ಶೈಕ್ಷಣಿಕ ಕಾರ್ಯಕ್ರಮಗಳೇನಾದ್ರು ನಡೀತಾ ಇದ್ದರೆ ಅವುಗಳಿಗೆ ಪ್ರೋತ್ಸಾಹಿಸಬೇಕು. ತಮ್ಮ ಪ್ರದೇಶದಲ್ಲಿ ಸ್ವಚ್ಛತೆ ನಿರ್ಮಲೀಕರಣವನ್ನು ಕಾಪಾಡೋದಕ್ಕೆ, ಇನ್ನು ಎಲ್ಲ ಪ್ರಕಾರಗಳ ಮಾಲಿನ್ಯವನ್ನು ತಡೆಗಟ್ಟಿ ಮತ್ತು ಅವುಗಳನ್ನು ಉತ್ತಮ ಆರೋಗ್ಯಕರ ಸವಲತ್ತುಗಳನ್ನು ಕೊಡಬೇಕು ಅನ್ನೋದಾದರೆ ಇನ್ನು ಅವಶ್ಯಕ ಪಡಿತರಗಳಲ್ಲಿ ಆಹಾರ ಧಾನ್ಯ, ಸೀಮೆ ಎಣ್ಣೆ ಇನ್ನು ಮುಂತಾಗಿರ್ತಕ್ಕಂಥವುಗಳನ್ನು ಆಹಾರ ಸರಬರಾಜು ಮಾಡೋದ್ರ ಮುಖಾಂತರ ಅದರ ವಿತರಣೆಗೆ ಸೂಕ್ತ ವ್ಯವಸ್ಥೆಯನ್ನು ನಿರ್ಮಿಸೋದಕ್ಕೂ ಕೂಡ ಬೇಕಾಗತ್ತೆ. ಇನ್ನು ಪ್ರತಿ ಗ್ರಾಮಗಳ ಹಂತದಲ್ಲಿ ಅಂಗನವಾಡಿ ಮತ್ತು ಅದರ ಕಾರ್ಯಕರ್ತೆಯರ ಮುಖಾಂತರ ಜನನ ಮರಣಗಳ ನೋಂದಣಿ ಪ್ರಮಾಣೀಕರಣ ಮಾಡೋದಕ್ಕೆ, ಇನ್ನು ಕೃಷಿ, ಪಶುಸಂಗೋಪನೆ, ಖಾದಿ ಗ್ರಾಮೋದ್ಯೋಗ, ಕರಕುಶಲ ಉದ್ಯೋಗಗಳನ್ನು ಪ್ರೋತ್ಸಾಹಿಸೋದಕ್ಕೆ, ಇನ್ನು ಗ್ರಾಮ ಹಂತದಲ್ಲಿರ್ತಕ್ಕಂಥ ಕೃಷಿ, ಮಣ್ಣು ಪರೀಕ್ಷೆ, ನೀರು, ಅರಣ್ಯ ರಕ್ಷಣೆ ಮುಂತಾದ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ, ಇನ್ನು ರೈತರಿಗೆ ಒಂದಿಷ್ಟು ಸಹಾಯ ಮಾಡೋ ಸಲುವಾಗಿ ಕೃಷಿ ವಿಸ್ತರಣಾ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ, ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, SC, ST, ದುರ್ಬಲ ವರ್ಗ, ಹಿಂದುಳಿದ ಮಕ್ಕಳಿಗಾಗಿ ಕಲ್ಯಾಣ ಯೋಜನೆಗಳನ್ನು ರೂಪಿಸೋದಕ್ಕೆ ಅದರ ಅನುಷ್ಠಾನ ತರಬೇಕು. ಜೊತೆಗೆ ವಾಚನಾಲಯ, ಬೀದಿ ದೀಪಗಳು, ಮಾರುಕಟ್ಟೆ ಸವಲತ್ತುಗಳನ್ನು ಒದಗಿಸಿಕೊಡಬೇಕು. ಶುಲ್ಕ, ದಂಡ, ತೆರಿಗೆಗಳನ್ನು ನಾವು ಸಂಗ್ರಹಿಸಬೇಕು. ಸರ್ಕಾರದ ಕಲ್ಯಾಣ ಯೋಜನೆಗಳಿಗೆ ಫಲಾನುಭವಿಗಳನ್ನು ಮುಕ್ತವಾಗಿ ಗುರುತಿಸುವಂಥ ವ್ಯವಸ್ಥೆ, ಇದಿಷ್ಟು 16 ಕಾರ್ಯಗಳನ್ನು ಪ್ರತಿ ಸ್ಥಳೀಯ ಸರ್ಕಾರ ಇಲ್ಲಿ ಮಾಡಬೇಕಾಗತ್ತೆ. ಸರಿ, ಇಷ್ಟೂ ಕೆಲಸ ಮಾಡಬೇಕು ಅಂದರೆ ಹಾಗಾದರೆ ಗ್ರಾಮ ಪಂಚಾಯಿತಿಯಂತಹ ಈ ಸ್ಥಳೀಯ ಸರ್ಕಾರ ಸಂಸ್ಥೆಗಳಿಗೆ ಹೇಗೆ ಆದಾಯದ ಮೂಲ ಇದೆ, ಅದರ ಆರ್ಥಿಕ ನಿಧಿ ಹೇಗಿರುತ್ತೆ, ಹಾಗಾದರೆ ಎಲ್ಲಿಂದ ಬಂಡವಾಳ ಅವಶ್ಯಕತೆಯನ್ನು ಇದು ಪೂರೈಸ್ಕೊಳ್ಳುತ್ತೆ ಅಂತ ನೋಡೋದಾದರೆ ಈ ಸಂಸ್ಥೆಗಳಿಗೆ ಒಂದಿಷ್ಟು ಸಣ್ಣ ಪ್ರಮಾಣದ ಆದಾಯ ಬರುತ್ತೆ. ಯಾವುದರಿಂದ? ಪ್ರಮುಖ ಆದಾಯದ ಮೂಲಗಳಂದರೆ ನೀರಿನ ಕಂದಾಯ, ಈ ಥರದ್ದು ಒಂದಿಷ್ಟು ನೀರು, ಆರೋಗ್ಯ, ಶಿಕ್ಷಣ, ಗ್ರಂಥಾಲಯ, ವಾಚನಾಲಯ ಇವುಗಳ ಉಪಕರದಿಂದ ಸಂಗ್ರಹವಾಗುವಂಥ ಒಂದಿಷ್ಟು ಮೊತ್ತ, ಜೊತೆಗೆ ಕಟ್ಟಡ ನಿರ್ಮಾಣ ತೆರಿಗೆ, ಖಾಲಿ ಜಾಗದ ತೆರಿಗೆಗಳು, ವ್ಯಾವಹಾರಿಕ ಸಂಸ್ಥೆಗಳ ಮೇಲಿನ ತೆರಿಗೆ, ಮಾರುಕಟ್ಟೆ, ಮನರಂಜನೆ, ಜಾಹೀರಾತು ಇಂಥವುಗಳಿಂದ ವಸೂಲಾಗಿರ್ತಕ್ಕಂಥ ಒಂದಿಷ್ಟು ಹಣ ಎರಡನೇ ಮೂಲ. ಮೂರನೇ ಮೂಲ, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದಾದ್ರು ಪ್ರವಾಸಿ ತಾಣಗಳಿದ್ದರೆ ಆ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡ್ತಕ್ಕಂಥವರಿಂದ ಸಂಗ್ರಹಿಸಿದಂಥ ತೆರಿಗೆಗಳು. ನಾಲ್ಕನೇದಾಗಿ ಪಂಚಾಯತ್ ರಾಜ್ ಆಸ್ತಿಗಳಿಂದ ಬರ್ತಕ್ಕಂಥ ಬಾಡಿಗೆ ಮತ್ತು ಗುತ್ತಿಗೆ ಹಣಗಳು. ಐದನೇದು ಕರ್ನಾಟಕ ರಾಜ್ಯದಿಂದ ದೊರೀತಕ್ಕಂಥ ಧನ ಸಹಾಯ. ಇದೇ ದೊಡ್ಡ ಮೊತ್ತ. ಕರ್ನಾಟಕದ ಸರ್ಕಾರದಿಂದ ಇದು ಜಿಲ್ಲಾ ಪಂಚಾಯತಿಗೆ ಬರುತ್ತೆ, ಜಿಲ್ಲಾ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿಗಳಿಗೆ ಇಲ್ಲಿ ಬರುತ್ತೆ. ಹೀಗೆ ಬರ್ತಕ್ಕಂತಹ ಒಂದು ಧನ ಸಹಾಯ ಇಲ್ಲಿ ಅಗತ್ಯ ಇರುತ್ತೆ. ಸೊ ನೆಕ್ಸ್ಟ್ ದುಡ್ಡಾಯಿತು, ಸರ್ಕಾರ, ಸ್ಥಳೀಯ ಸರ್ಕಾರ ಏನು ಮಾಡಬೇಕು ಅಂತ ಗೊತ್ತಾಯಿತು. ಈಗ ಅಧಿಕಾರಕ್ಕೆ ಬಂದರೆ ಗ್ರಾಮ ಸಭೆಗಳು. ಗ್ರಾಮ ಸಭೆ ನಿಮಗೆ ಗೊತ್ತಿರೋ ಹಾಗೆ ಗ್ರಾಮೀಣ ಸ್ಥಳೀಯ ಆಡಳಿತ ಸಂಸ್ಥೆಯ ಪ್ರಾಥಮಿಕ ಘಟಕ. ಇಲ್ಲಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿನ ಗ್ರಾಮದ ಮತದಾರರೆಲ್ಲರನ್ನೂ ಒಬ್ಬ ಸದಸ್ಯನನ್ನು, ತನ್ನ ಸದಸ್ಯರನ್ನ ಒಳಗೊಂಡಂತಹ ಒಂದು ದೊಡ್ಡ ನಿಕಾಯ, ಒಂದು ಸಂಘ, ಅದನ್ನು ಗ್ರಾಮ ಸಭೆ ಅಂತ ಕರಿತೀವಿ. ಇಲ್ಲಿ ವರ್ಷದಲ್ಲಿ ಕನಿಷ್ಠ 2 ಬಾರಿಯಾದರೂ ಇವು ವಾರ್ಡ್ ಸಭೆಗಳನ್ನು, ಗ್ರಾಮ ಸಭೆ ಅಂತ ಏನು ಕರಿತೀವಿ, ಗ್ರಾಮ ಸಭೆಯನ್ನು ಕರ್ಕೋಬೇಕು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅದಕ್ಕೆ ಇರ್ತಾರೆ. ಇನ್ನು ಅಧ್ಯಕ್ಷರು ಗ್ರಾಮ ಸಭೆಯನ್ನು ಕರೆಯಲು ವಿಫಲ ಆದರೆ ಅಲ್ಲಿನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ EO ಇರ್ತಾರೆ. EO ಅವರು ಈ ಸಭೆಯನ್ನು ಕರಿಬೇಕಾಗತ್ತೆ. ಸಮ್ಟೈಮ್ಸ್ ಯಾವಾಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಈ ಸಭೆಯನ್ನು ಕರೆಯಲು ವಿಫಲ ಆದರೆ ಮಾತ್ರ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ EO ಅವರು ಈ ಸಭೆಯನ್ನು, ಗ್ರಾಮ ಸಭೆಯನ್ನು ಕರೆದು ಮಾಡಬೇಕಾಗತ್ತೆ. ಇನ್ನು ಸಾಮಾನ್ಯವಾಗಿ ನಾವು ನೋಡ್ತೀವಿ, ಸಭೆಯ ಅಧ್ಯಕ್ಷತೆಯನ್ನು ಯಾವಾಗಲೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ ಇರ್ತಾರೆ. ಸಮ್ಟೈಮ್ಸ್ ಇವರಿಬ್ಬರೂ ಇಲ್ಲ ಅಂದರೆ ಮತದಾರರ ಸದಸ್ಯರಲ್ಲೇ ಒಬ್ಬರನ್ನ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡು ಅವತ್ತಿನ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಸಭೆಯಲ್ಲಿ ಗ್ರಾಮಸ್ಥರು ತಮ್ಮ ಗ್ರಾಮದ ಸಮಸ್ಯೆಗಳನ್ನು ಮತ್ತು ಅವುಗಳನ್ನು ಪರಿಹರಿಸಲಿಕ್ಕೆ ಕೈಗೊಂಡ ಕ್ರಮಗಳನ್ನು ಹಾಗೂ ಮುಂದೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಗ್ರಾಮಸ್ಥರಿಗೆ ಸಲಹೆ ನೀಡಲಿಕ್ಕೆ ಅವಕಾಶ ಇರುತ್ತೆ. ಸರ್ಕಾರದ ವಿವಿಧ ಯೋಜನೆಗಳಿಗೆ ಫಲಾನುಭವಿಗಳನ್ನು ಗುರುತಿಸೋ ಜವಾಬ್ದಾರಿ ಕೂಡ ಈ ಸಭೆಗೆ ಇರ್ತದೆ. ಇನ್ನು ನೆಕ್ಸ್ಟ್ ನಾವು ಬಂತಂದರೆ ಸ್ನೇಹಿತರೆ, ಗ್ರಾಮ ಪಂಚಾಯಿತಿಗಳು ಸಾಮಾನ್ಯವಾಗಿ ಜನಸಂಖ್ಯೆಯ ಆಧಾರದ ಮೇಲೆ ರಚಿತಗೊಳ್ಳಬೇಕು. ಇದು ಎಕ್ಸಾಕ್ಟ್ಲಿ ಗ್ರಾಮ ಪಂಚಾಯಿತಿಗಳು ಸಾಮಾನ್ಯವಾಗಿ ಜನಸಂಖ್ಯೆ ಆಧಾರದ ಮೇಲೆ ರಚಿತ ಆಗಬೇಕು. ಒಟ್ಟು 5,000ದಿಂದ 7,000 ಜನಸಂಖ್ಯೆಗಳಿರೋ ಗ್ರಾಮಗಳ ಸಮುದಾಯಕ್ಕೆ ಒಂದು ಗ್ರಾಮ ಪಂಚಾಯಿತಿಯನ್ನು ಕೊಡ್ತಾರೆ. ನೆನಪಿಟ್ಕೊಳ್ಳಿ, ಗ್ರಾಮ ಪಂಚಾಯಿತಿಗಳು ಸಾಮಾನ್ಯವಾಗಿ ಆ ಜನಸಂಖ್ಯೆ ಆಧಾರದ ಮೇಲೆ ನಿರ್ಮಾಣ ಆಗುತ್ತೆ.
ಅಲ್ಲಿ 5,000ದಿಂದ 7,000 ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯತ್ ಇರ್ತದೆ. ಅಂದರೆ ಒಂದು ಹಳ್ಳಿಗೇ ಇರ್ಬೋದು ಅಥವಾ 2-3 ಹಳ್ಳಿಗಳನ್ನು ಒಟ್ಟು ಸೇರಿಸಿ 5,000 7,000 ಆದಾಗ ಒಂದು ಗ್ರಾಮ ಪಂಚಾಯತಿ ಕೊಡ್ತಾರೆ. ಅದೇ ನಮಗೆ ಮಲೆನಾಡು ಪ್ರದೇಶಗಳಲ್ಲಿ ಬಂದರೆ ಜನಸಂಖ್ಯೆ ತುಂಬ ವಿರಳ. ಹಾಗಾಗಿ ಇಲ್ಲಿ 2,500ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರೋ ಗ್ರಾಮಗಳಿಗೆ ಗ್ರಾಮ ಸಮೂಹಕ್ಕೆ ಗ್ರಾಮ ಪಂಚಾಯತಿಯನ್ನು ಕೊಡ್ತಾರೆ. ಎಲ್ಲಿ? ಮಲೆನಾಡು ಪ್ರದೇಶಗಳಲ್ಲಿ. ಇನ್ನು ಉಳಿದಂಥ ಎಲ್ಲ ಕರ್ನಾಟಕದ ರಾಜ್ಯಗಳಲ್ಲಿ ಸಾಮಾನ್ಯವಾಗಿ 5,000ರಿಂದ 7,000 ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯಿತಿ ಇರುತ್ತೆ. ಇನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ತಮ್ಮ ಪಂಚಾಯಿತಿ ಮಿತಿ ಒಳಪಟ್ಟ ಪ್ರದೇಶದಲ್ಲಿ ವಯಸ್ಕ ಮತದಾರರು ಹಾಕಿರ್ತಕ್ಕಂತಹ ಮತದಾನದಿಂದ ಇವರು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬರ್ತಾರೆ. ಆಯ್ಕೆ ಹೇಗೆ ಮಾಡ್ತಾರೆ ನೋಡಿ, ಒಂದು ಗ್ರಾಮ ಪಂಚಾಯತ್ ಇದೆ, 5,000ರಿಂದ 7,000 ಜನಸಂಖ್ಯೆ ಒಂದು ಗ್ರಾಮ ಪಂಚಾಯತಿ ಕೊಟ್ಟಿದ್ದಾರೆ ಅಂತಂದರೆ ಅಲ್ಲಿ ಪ್ರತಿ 400 ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. 400ಗೆ ಒಬ್ಬ ಪ್ರತಿನಿಧಿ. ಹಾಗೆ ಅಲ್ಲಿ ಮಾಡ್ತಾ ಬರ್ತಾರೆ. 5,000 ಜನಸಂಖ್ಯೆ ಇತ್ತು ಅಂತಂದರೆ ಪ್ರತಿ 400ಕ್ಕೆ ಒಬ್ಬೊಬ್ಬ ಹಾಗೆ ಆಯ್ಕೆ ಮಾಡಿ 5,000 ಜನಸಂಖ್ಯೆಯಲ್ಲಿ ಪ್ರತಿ 400ಗೆ ಒಬ್ಬ ಹೀಗೆ ಆಯ್ಕೆ ಮಾಡ್ತಕ್ಕಂಥದ್ದಿದೆ. ಗ್ರಾಮ ಪಂಚಾಯತಿಗಳಲ್ಲಿ ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ವರ್ಗ, ಮಹಿಳಾ ಮೀಸಲಾತಿ ಎಲ್ಲ ಇರುತ್ತೆ. ಇದರ ಆಡಳಿತದ ಅವಧಿಯ ಮೊದಲ ಸಭೆಯ ದಿನದಿಂದ ಆರಂಭಗೊಂಡು 5 ವರ್ಷಗಳವರೆಗೆ ಗ್ರಾಮ ಪಂಚಾಯಿತಿಯ ಅಧಿಕಾರ ಆ ಸದಸ್ಯನಿಗೆ ಇರ್ತದೆ. ನಮ್ಮಲ್ಲಿ ಪಂಚಾಯತ್ ರಾಜ್ ನಕ್ಷೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಟಾಪಲ್ಲಿ ಜಿಲ್ಲಾ ಪಂಚಾಯತ್ ಬರುತ್ತೆ, ಜಿಲ್ಲಾ ಪಂಚಾಯತ್ ಕೆಳಗಡೆ ತಾಲೂಕ್ ಪಂಚಾಯತ್, ತಾಲೂಕ್ ಪಂಚಾಯತ್ ಕೆಳಗಡೆ ಗ್ರಾಮ ಪಂಚಾಯಿತಿ ಇರುತ್ತೆ. ಸಾಮಾನ್ಯವಾಗಿ ನಮಗಿದು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋವಂಥ ಡಾಟಾ. 30 ಜಿಲ್ಲಾ ಪಂಚಾಯಿತಿಗಳಿದೆ, 176 ತಾಲೂಕ್ ಪಂಚಾಯಿತಿಗಳಿದೆ, 6,022 ಗ್ರಾಮ ಪಂಚಾಯಿತಿಗಳು ಇದೆ. ಅಲ್ಲಿ ಗ್ರಾಮ ಪಂಚಾಯಿತಿ ರಚನೆ ಕರ್ನಾಟಕ ಸರ್ಕಾರದ ಅಧಿನಿಯಮದಲ್ಲಿ ಇದು ರೆಡಿಯಾಗತ್ತೆ. ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು PDO ಇವರು ಮೂವರು ಅಲ್ಲಿ ಇರ್ತಾರೆ. ಅಧ್ಯಕ್ಷ, ಉಪಾಧ್ಯಕ್ಷ ಜೊತೆಗೆ ಎವ್ರಿ 400 ಒಬ್ಬ ಎಲೆಕ್ಟ್ ಆಗಿರ್ತಕ್ಕಂಥ ಚುನಾವಣಾ ಸದಸ್ಯ, ಅಂದರೆ ಏನು ಆಯ್ಕೆ ಆಗಿರುವಂಥ ಸದಸ್ಯ ಅವರು ಇರ್ತಾರೆ. ಮತ್ತು PDO ಇವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗಾಗಿ ರೂರಲ್ ಡೆವಲಪ್ಮೆಂಟ್ ಆಫೀಸರ್ಸ್ ಆಗಿ ಇವ್ರನ್ನ ಆಯ್ಕೆ ಮಾಡಿರ್ತಾರೆ. ಹಾಗಾಗಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಅಂತ ಹುದ್ದೆಗಳನ್ನು ಇಲ್ಲಿ RDPR ಸಂಸ್ಥೆ ಮುಖಾಂತರ ಆಯ್ಕೆ ಆಗ್ತಾರೆ. ಸೊ ಸ್ನೇಹಿತರೆ, ಇಲ್ಲಿ ಪಂಚಾಯಿತಿಯ ಸಾಮಾನ್ಯ ಸಭೆ ಸಾಮಾನ್ಯವಾಗಿ ಕನಿಷ್ಠ ತಿಂಗಳಿಗೊಮ್ಮೆ ನಡೀಲೇಬೇಕು ಅಂತಿದೆ. ಆದರೆ ಸಭೆ ತಿಂಗಳಿಗೊಮ್ಮೆ ನಡೆಸೋದಕ್ಕಾಗಲ್ಲ ಕೆಲವರಿಗೆ, ಆದರೂ ನಡೆಸಬೇಕು ಅಂತಿದೆ. ಬಟ್ ನಡೆಸಲಿಕ್ಕೆ ಕೋರಮ್ ಒಟ್ಟು ಸದಸ್ಯರ ಕನಿಷ್ಠ ಅರ್ಧದಷ್ಟಾದರೂ ಅವತ್ತಿದ್ದರೆ ಆ ಸಭೆಯನ್ನು ಅವರು ನಡೆಸಬೇಕಾಗತ್ತೆ. ಗ್ರಾಮ ಪಂಚಾಯತಿ ಸದಸ್ಯರುಗಳು ಬಹುಮತದ ಮೂಲಕ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಅವರ ಅಧಿಕಾರಾವಧಿ 5 ವರ್ಷ ಇರುತ್ತೆ. ಗ್ರಾಮ ಪಂಚಾಯತಿ ಸದಸ್ಯತ್ವ ನಿಂತು ಹೋಗೋವರೆಗೂ ಇವುಗಳಲ್ಲಿ ಪ್ರಥಮವಾಗುವುದನ್ನು ಇಲ್ಲಿ ಪರಿಗಣಿಸಿ ಈ ಅಧಿಕಾರವನ್ನು ಹಂಚಲಾಗುತ್ತೆ. 5 ವರ್ಷದವರೆಗೆ ಅಂತ ಹೇಳಿರ್ತೀವಿ, ಬಟ್ ಮಧ್ಯಂತರದಲ್ಲಿ ಯಾರೋ ಎಲೆಕ್ಟ್ ಆಗಿ ಬರ್ತಾನೆ, ನಂದು 5 ವರ್ಷ ಇದೆ ಅಂತ ಹೇಳೋಕ್ಕಾಗಲ್ಲ. ಪಂಚಾಯಿತಿ ಅವಧಿ ಮುಗೀತು ಫಸ್ಟ್ ಅಂದರೆ ಅವನಿಗೆ ಅಲ್ಲಿಗೂ ಕ್ಲೋಸ್. ಓಕೆ, ಹಾಗಾಗಿ ಚುನಾಯಿತ ಪ್ರತಿನಿಧಿಗಳಲ್ಲಿ ಅಧ್ಯಕ್ಷ ಗ್ರಾಮ ಪಂಚಾಯಿತಿ ಸಭೆಗಳ ಅಧ್ಯಕ್ಷತೆಯನ್ನು ವಹಿಸ್ತಾನೆ. ಅಧ್ಯಕ್ಷರ ಅನುಪಸ್ಥಿತಿ ಆಯಿತು ಅಂದರೆ ಉಪಾಧ್ಯಕ್ಷ ಅದರ ಅಧ್ಯಕ್ಷ ಹೋಯ್ತು. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಮೀಸಲಾತಿ ನಿಯಮ ಅಂತೂ ಇದ್ದೇ ಇರ್ತದೆ. ಇನ್ನು ಗ್ರಾಮ ಪಂಚಾಯತಿಗಳಲ್ಲಿ ಪರಿಣಾಮಕಾರಿ ಆಡಳಿತದ ಸ್ಥಾಯಿ ಸಮಿತಿಗಳನ್ನು ರಚನೆ ಮಾಡಿರ್ತಾರೆ. ಪ್ರತಿ ಸ್ಥಾಯಿ ಸಮಿತಿಗಳು ಒಂದೊಂದು ಕೆಲಸವನ್ನು ನಿರ್ವಹಣೆ ಮಾಡ್ತಾವೆ. ಗ್ರಾಮ ಪಂಚಾಯತಿ ಕಾರ್ಯಪಾಲನೆಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಇಲ್ಲಿ ನೇಮಕ ಆಗಿರ್ತಾರೆ. ಅವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ರಾಜ್ಯ ಸರ್ಕಾರ ಇವ್ರನ್ನ ನೇಮಕ ಮಾಡಿರುತ್ತೆ. ಇದು ಗ್ರಾಮ ಪಂಚಾಯತಿ ಟೋಟಲ್ ಸರ್ಫೇಸ್ ಗೊತ್ತಾಯಿತು. ಇನ್ನು ತಾಲೂಕ್ ಪಂಚಾಯತಿಗೆ ಬರ್ತೀವಿ. ತಾಲೂಕ್ ಪಂಚಾಯತಿ ಕೂಡ ಅಷ್ಟೇ 1993ರ ಪಂಚಾಯತ್ ರಾಜ್ ಕಾಯ್ದೆ ಅಧಿನಿಯಮದಲ್ಲಿ ಈ ಪಂಚಾಯತಿಗಳನ್ನು ರಚಿಸಲಾಗಿದೆ. ಬಟ್ ಇದು ಅಷ್ಟೇ, ತಾಲೂಕ್ ಪಂಚಾಯತಿ ಚುನಾಯಿತ ಸದಸ್ಯರುಗಳನ್ನು ಹೊಂದಿರುತ್ತೆ. ಚುನಾಯಿತ ಸದಸ್ಯರು ಪ್ರತ್ಯಕ್ಷ ಚುನಾವಣೆಗಳ ಮೂಲಕ ಅರ್ಹ ಮತದಾರರಿಂದ ಆಯ್ಕೆ ಆಗ್ತಾರೆ. ಬಟ್ ನಮ್ಮಲ್ಲಿ ಹೇಳ್ತಾರೆ ತಾಲೂಕ್ ಪಂಚಾಯತಿ ಇದು ಅಗತ್ಯ ಇಲ್ಲದೇ ಇರೋವಂಥ ಒಂದು ವೇಸ್ಟ್ ಬಾಡಿ ಅಂತ. ಯಾಕೆಂದರೆ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಗ್ರಾಮ ಪಂಚಾಯತ್ಗಳು ಪ್ರತಿ ಗ್ರಾಮದಲ್ಲಿರ್ತವೆ, ಇಲ್ಲಿ ತಾಲೂಕ್ ಪಂಚಾಯತ್ ಅಗತ್ಯ ಇಲ್ಲ. ಯಾಕೆಂದರೆ ನಗರಗಳನ್ನು ನೋಡ್ಕೊಳ್ಳೋದಕ್ಕೆ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗಳು ಇರ್ತಾವೆ. ಇನ್ನು ಎವ್ರಿ ಗ್ರಾಮಗಳನ್ನು ಗ್ರಾಮ ಪಂಚಾಯತ್ಗಳು ನೋಡ್ಕೋತಾವೆ, ಇನ್ನು ತಾಲೂಕ್ ಪಂಚಾಯತ್ ಅಗತ್ಯ ಇಲ್ಲ ಅಂತ. ಯಾಕೆಂದರೆ ಅಧಿಕಾರದಲ್ಲಿ ವಿಧಾನ ಪರಿಷತ್ ಮತ್ತು ತಾಲೂಕ್ ಪಂಚಾಯತಿ ಇವೆರಡು ನಮ್ಮಲ್ಲಿ ಕೆಲಸಕ್ಕೆ ಇಲ್ಲದೆ ಇರೋವಂಥ 2 ಸಂಘಟನೆಗಳು ಅಂತ ಹೇಳ್ಬೋದು. ಇನ್ನು ತಾಲೂಕ್ ಪಂಚಾಯಿತಿಯಲ್ಲಿ ಸದಸ್ಯರುಗಳ ಸಂಖ್ಯೆ ಆಯಾ ತಾಲೂಕಿನ ಒಟ್ಟು ಜನಸಂಖ್ಯೆಗೆ ಅವಲಂಬಿಸಾಗಿರುತ್ತೆ.
ಒಟ್ಟು 12,500ರಿಂದ 15,000 ಜನಸಂಖ್ಯೆಗೆ ಒಬ್ಬರಂತೆ ತಾಲೂಕ್ ಪಂಚಾಯತಿ ಸದಸ್ಯರನ್ನ ಹೊಂದಿರುತ್ತೆ. ಅಲ್ಲಿ ನೋಡಿ, ಅಲ್ಲಿ ನಿಮಗೆ ನೋಡಿದ್ವಿ, ಪ್ರತಿ 400ಗೆ ಒಬ್ಬನನ್ನು ಆಯ್ಕೆ ಮಾಡ್ತೀರಿ ಗ್ರಾಮ ಪಂಚಾಯತಿಯಲ್ಲಿ. ತಾಲೂಕ್ ಪಂಚಾಯತಿಯಲ್ಲಾದರೆ 12,500ರಿಂದ 15,000ಕ್ಕೆ ಒಬ್ಬರನ್ನ ಆಯ್ಕೆ ಮಾಡ್ತೀರಾ. ಸೊ ಸದಸ್ಯರ ಸ್ಥಾನ ಹಂಚಿಕೆಗೆ ಸೇಮ್ ಅದೇ ರೀತಿ SC ST OBC ಮತ್ತು ಮಹಿಳಾ ಮೀಸಲಾತಿಗಳ ಅನುಪಾಲನೆ ಇಲ್ಲೂ ಕೂಡ ಮಾಡಲಾಗತ್ತೆ. ಹಾಗೆ ಮಾಡೋದ್ರ ಜೊತೆಗೆ ಪಂಚಾಯತಿ ಸದಸ್ಯರುಗಳ ಅಧಿಕಾರಾವಧಿ ಸೇಮ್ 5 ವರ್ಷ ಇರುತ್ತೆ. ಸಂದರ್ಭ ಬಂದಾಗ ಅಧ್ಯಕ್ಷರು ರಾಜೀನಾಮೆ ನೀಡ್ಬೋದು. ಸರ್ಕಾರ ಅವ್ರನ್ನ ವಜಾಗೊಳಿಸೋ ಅಧಿಕಾರ ಕೂಡ ಇಲ್ಲಿ ಹೊಂದಿದೆ. ಇದು ಸ್ಪೆಷಲ್ ಪವರ್. ಇನ್ನು ತಾಲೂಕಿನ ಚುನಾಯಿತ ಪ್ರದೇಶವನ್ನು ಪೂರ್ಣ ಅಥವಾ ಭಾಗಶಃ ಪ್ರತಿನಿಧಿಸುವ ವಿಧಾನಸಭೆ ಮತ್ತು ಲೋಕಸಭೆ ಸದಸ್ಯರುಗಳು ತಾಲೂಕು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿರುವಾಗ ವಿಧಾನ ಪರಿಷತ್ತಿನ ಮತ್ತು ರಾಜ್ಯಸಭೆಯ ಸದಸ್ಯರು ಕೂಡ ತಾಲೂಕು ಪಂಚಾಯಿತಿ ಸದಸ್ಯರಾಗಿರ್ತಾರೆ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ವಿಧಾನಸಭೆ, ಲೋಕಸಭೆ, ವಿಧಾನ ಪರಿಷತ್ ಮತ್ತು ರಾಜ್ಯಸಭೆ ಸದಸ್ಯ ಏನಾದರೂ ಆ ವ್ಯಾಪ್ತಿಯಲ್ಲಿದ್ದರೆ ಅವನು ಕೂಡ ತಾಲೂಕ್ ಪಂಚಾಯಿತಿಗೆ ಸದಸ್ಯನಾಗಿರ್ತಾನೆ. ಯಾಕೆಂದರೆ ಅವನಿಗೂ ಸರ್ಕಾರದ ಜವಾಬ್ದಾರಿ ಇರಬೇಕು ಅಂತ. ಇದ್ರ ಜೊತೆಗೆ ಆಯಾ ತಾಲೂಕಿನ ವ್ಯಾಪ್ತಿಗೊಳಪಡುವ ಗ್ರಾಮ ಪಂಚಾಯಿತಿಗಳ 5/1 ಅಧ್ಯಕ್ಷರುಗಳು ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಇವ್ರುಗಳನ್ನು ಲಾಟ್ರಿ ಮೂಲಕ ಆಯ್ಕೆ ಮಾಡಲಾಗತ್ತೆ. ಇವರ ಅವಧಿ 1 ವರ್ಷಕ್ಕೆ ಸೀಮಿತ ಆಗಿರುತ್ತೆ. ಬಟ್ 1 ವರ್ಷ ಯಾಕೆ ಅಂತಂದರೆ ಇದಕ್ಕೆ ಆಯ್ಕೆಯ ಪರ್ಯಾಯಾನುಕ್ರಮ ಅಂದರೆ ರೊಟೇಷನ್ ಬೇಸ್ ಅನುಸಾರ ಇರುತ್ತೆ. ಹಾಗಾಗಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವ ಹಾಗೂ ಅವಿಶ್ವಾಸ ನಿರ್ಣಯದ ಮೂಲಕ ತೆಗೆದುಹಾಕುವ ಸಭೆಗಳನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ಸಭೆಗಳಲ್ಲಿ ಭಾಗವಹಿಸುವ, ಚರ್ಚಿಸುವ, ಮತ ನೀಡುವ ಹಕ್ಕನ್ನು ಇವರು ಹೊಂದಿರ್ತಾರೆ. ಅದ್ರ ಜೊತೆಗೆ ನಾವು ಸ್ಪೆಷಲಾಗಿ ತಿಳ್ಕೊಬೇಕಾಗಿರೋದೇನೋ, ತಾಲೂಕ್ ಪಂಚಾಯಿತಿ ಸಾಮಾನ್ಯ ಸಭೆಗಳು ಕನಿಷ್ಠ ಪಕ್ಷ 2 ತಿಂಗಳಿಗೊಮ್ಮೆನಾರು ನಡಿಬೇಕು. ನೋಡಿ, ಗ್ರಾಮ ಪಂಚಾಯಿತಿ ತಿಂಗಳಿಗೆ ಒಮ್ಮೆನಾರು ನಡಿಬೇಕು. ಇದು ಕನಿಷ್ಠ ಪಕ್ಷ 2 ತಿಂಗಳಿಗೊಮ್ಮೆನಾರು ನಡಿಬೇಕು. ವಿಶೇಷ ಸಭೆಯನ್ನು ನಡೆಸ್ಬೋದು. ತಾಲೂಕ್ ಪಂಚಾಯಿತಿ ಅಧ್ಯಕ್ಷರುಗಳ ಸಭೆ ಕರೆದುಬಿಟ್ಟು ಅದನ್ನು ಅವರೇ ವಹಿಸ್ಕೋತಾರೆ. ಅವರ ಅನುಪಸ್ಥಿತಿ ಇದ್ದರೆ ಉಪಾಧ್ಯಕ್ಷರು ವಹಿಸ್ಕೋತಾರೆ. ಇನ್ನು ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು ಸದಸ್ಯರ ಬಹುಮತದ ಮೂಲಕ ಇಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು ಇದೆ. ಆದರೆ ಇವರ ಅಧಿಕಾರಾವಧಿಯೂ ಕೂಡ 5 ವರ್ಷಗಳು. ಮಧ್ಯಂತರದಲ್ಲಿ ತಾಲೂಕ್ ಪಂಚಾಯಿತಿ ಅವಧಿ ಪೂರ್ಣ ಆದರೆ ಅದನ್ನು ಕೂಡ ಒಪ್ಕೊಳ್ಬೇಕಾಗತ್ತೆ. ತಾಲೂಕ್ ಪಂಚಾಯಿತಿಗಳಲ್ಲಿ ಆಡಳಿತ ಪರಿಣಾಮಕಾರಿ ನಿರ್ವಹಣೆ ಮಾಡಬೇಕು ಅಂತಲೇ ತಾಲೂಕ್ ಪಂಚಾಯಿತಿ ಸ್ಥಾಯಿ ಸಮಿತಿಗಳು ಇರ್ತವೆ. ಅವುಗಳು ಉತ್ತಮವಾದಂಥ ಆಯಾ ಕ್ಷೇತ್ರದ ಕಾರ್ಯಗಳನ್ನು ಮಾಡ್ತವೆ. ಇನ್ನು ತಾಲೂಕ್ ಪಂಚಾಯಿತಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಕಾರ್ಯಗಳೊಂದಿಗೆ ಇನ್ನೂ ಕೆಲವು ಕಾರ್ಯಗಳನ್ನು ಇವು ನಿರ್ವಹಣೆ ಮಾಡ್ತಾ ಇರ್ತವೆ. ಅಂಥ ನಿರ್ವಹಣೆ ಅಂದರೆ ಗ್ರಾಮ ಪಂಚಾಯಿತಿಗಳ ಮೂಲಕ ವಾರ್ಷಿಕ ಯೋಜನಾ ಪ್ರಸ್ತಾವಗಳನ್ನೆಲ್ಲ ಕ್ರೋಢೀಕರಿಸಿ ಜಿಲ್ಲಾ ಪಂಚಾಯಿತಿಗೆ ಕಳಿಸ್ತವೆ. ಅದಕ್ಕೆ ನಾನು ಹೇಳಿದ್ದು, ಇವ್ರದ್ದು ಏನೂ ಇಲ್ಲ, ಕಲೆಕ್ಟ್ ಮಾಡೋದು, ಕಳಿಸೋದು. ಇನ್ನು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಪಂಚಾಯಿತಿಗಳು ಸೂಚಿಸುವ ಕಲ್ಯಾಣದಾಯಕ ಕಾರ್ಯಕ್ರಮಗಳದ ಇವ್ರಿಗೆ ಕೊಡ್ತಾರೆ, ತಾಲೂಕ್ ಪಂಚಾಯಿತಿ ಕೊಡ್ತಾರೆ, ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಕೊಡುತ್ತೆ. ಬಿಟ್ಟರೆ ತಾಲೂಕ್ ಪಂಚಾಯಿತಿದು ಸ್ಪೆಷಲ್ಲಾಗಿ ಏನೂ ಕೆಲಸಗಳಿಲ್ಲಿ ಇಲ್ಲ. ಹಾಗಾದರೆ ನೆಕ್ಸ್ಟ್ ಜಿಲ್ಲಾ ಪಂಚಾಯಿತಿಗೆ ಬರೋಣ. ಸ್ನೇಹಿತರೆ, ಜಿಲ್ಲಾ ಪಂಚಾಯತ್ ವಿಚಾರ ಮಾತಾಡೋಣ. ಇಲ್ಲಿ ತುಂಬ ವಿಷಯಗಳನ್ನು ಜಿಲ್ಲಾ ಪಂಚಾಯತಲ್ಲಿ ನೀವು ನೋಡಬೇಕು. ಜಿಲ್ಲೆಯ ಗ್ರಾಮೀಣ ಆಡಳಿತವನ್ನು ನೋಡಿಕೊಳ್ಳೋಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಜಿಲ್ಲಾ ಪಂಚಾಯಿತಿಯನ್ನು ಕೊಡಲಾಗುತ್ತೆ. ಜಿಲ್ಲಾಡಳಿತ ಕೆಲವು ಜಿಲ್ಲಾ ಮಂಡಳಿಗಳು ಅಥವಾ ಸಮಿತಿಗಳ ಮೂಲಕ ಇದನ್ನು ಕರೆಯುತ್ತೆ. ಜಿಲ್ಲಾ ಪಂಚಾಯತ್ ಸದಸ್ಯರು ಇದು ಕೂಡ ಅಷ್ಟೇ, ಚುನಾವಣೆಗಳಲ್ಲಿ ಜನರಿಂದ ಚುನಾಯಿತರಾಗಿ ಬರ್ತಾರೆ. ಜನಸಂಖ್ಯೆ ಆಧಾರದ ಮೇಲೆ ಜಿಲ್ಲೆಗಳ ಪ್ರತಿನಿಧಿಗಳ ಸಂಖ್ಯೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹೇಗಾಗತ್ತೆ? ಜಿಲ್ಲಾ ಪಂಚಾಯತ್ ಸದಸ್ಯರನ್ನ ಸಾಮಾನ್ಯವಾಗಿ ಕೊಡಗು ಅಂಥ ಜಿಲ್ಲೆಗಳಲ್ಲಿ ಜನಸಂಖ್ಯೆ ವಿರಳ ಅಲ್ಲಿ. ಹಾಗಾಗಿ 18,000 ಜನಸಂಖ್ಯೆಗೆ ಒಬ್ಬ ಸದಸ್ಯ. ಅದೇ ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಬಂದರೆ 20,000 ಜನಸಂಖ್ಯೆಗೆ ಒಬ್ಬ. ಚಿಕ್ಕಮಗಳೂರು, ಉತ್ತರ ಕನ್ನಡದಂಥ ಜಿಲ್ಲೆಗಳು ಬಂದರೆ ಅಲ್ಲಿ 30,000 ಜನಸಂಖ್ಯೆಗೆ ಒಬ್ಬ. ಇನ್ನು ಉಳಿದೆಲ್ಲ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ 35,000ದಿಂದ 45,000 ಜನಸಂಖ್ಯೆಗೆ ಒಬ್ಬ ಸದಸ್ಯ ಇರ್ತಾನೆ. ಅಲ್ಲಿ ಕ್ಲಿಯರ್ 500 ಅದರ ಮೇಲ್ಪಟ್ಟು 35,000 ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ 2 ನೆನ್ಪಿಟ್ಕೊಳ್ಳಿ. ಅಲ್ಲಿ ಎವ್ರಿ 400ಗೆ ಒಬ್ಬ, ಇಲ್ಲಿ 35,000ಗೆ ಒಬ್ಬ ಅಂತ ನೆನ್ಪಿಟ್ಕೊಳ್ಳಿ. ಜಿಲ್ಲಾ ಪಂಚಾಯತಲ್ಲಿ ಇದು ಕೂಡ ಅಷ್ಟೇ SC ST OBC ಮಹಿಳಾ ಮೀಸಲಾತಿ ಹಾಗೆಯೇ ಇವ್ರದ್ದು ಅಧಿಕಾರಾವಧಿ 5 ವರ್ಷ ಇರ್ತದೆ. ಇಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲೂ ಕೂಡ ಅಷ್ಟೇ ಅಧ್ಯಕ್ಷರು ಉಪಾಧ್ಯಕ್ಷರು 5 ವರ್ಷ, ಜಿಲ್ಲಾ ಪಂಚಾಯತ್ ಸದಸ್ಯತ್ವ ನಿಂತು ಹೋಗೋವರೆಗೂ ಯಾವುದು ಮೊದಲು ಬರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು.
ಜಿಲ್ಲಾ ಪಂಚಾಯತಿಗಳು ಸಾಮಾನ್ಯವಾಗಿ ಕನಿಷ್ಠ 2 ತಿಂಗಳಿಗೊಮ್ಮೆಯಾದರೂ ಸಭೆ ನಡೆಸಬೇಕು. ಗ್ರಾಮ ಪಂಚಾಯತಿ ಕನಿಷ್ಠ ಒಮ್ಮೆ, ತಾಲೂಕ್ ಪಂಚಾಯತ್ ಕನಿಷ್ಠ 2 ತಿಂಗಳಿಗೊಮ್ಮೆ, ಜಿಲ್ಲಾ ಪಂಚಾಯತ್ ಕನಿಷ್ಠ 2 ತಿಂಗಳಿಗೊಮ್ಮೆ ಆದರೂ ನಡೆಸಬೇಕು. ಈ ಸಭೆಗಳ ಅಧ್ಯಕ್ಷತೆಯನ್ನು ಅಧ್ಯಕ್ಷರು, ಅವರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರು. ಇನ್ನು ಇವರಿಬ್ಬರ ಅನುಪಸ್ಥಿತಿನೂ ಆಯಿತು ಅಂತಂದರೆ ಆ ಜಿಲ್ಲಾ ಪಂಚಾಯತ್ ಸದಸ್ಯರಲ್ಲೇ ಯಾರೋ ಒಬ್ಬರು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡು ಮಾಡಿಕೊಡ್ತಾರೆ. ಇವ್ರ ಕೆಲಸ ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದಾಗ ವಾರ್ಷಿಕವಾಗಿ ಅಧ್ಯಕ್ಷರು 5 ಲಕ್ಷ ರೂಪಾಯಿಗಳನ್ನು ವೆಚ್ಚ ಮಾಡೋ ಅಧಿಕಾರ ಇರುತ್ತೆ. ಇದು ಸ್ಪೆಷಲ್ ಪವರ್ ಜಿಲ್ಲಾ ಪಂಚಾಯತಿಯಲ್ಲಿ ಅಧ್ಯಕ್ಷರಿಗೆ. ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದಾಗ ಅವರೇ ಇದನ್ನೇನು ಮಾಡ್ಬೋದು, 5 ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡ್ಬೋಂಥ ಸಾಮರ್ಥ್ಯ, ಒಂದು ಪವರ್ ಅಧ್ಯಕ್ಷರಿಗೆ ಇರುತ್ತೆ. ಇನ್ನು ಜಿಲ್ಲಾ ಪಂಚಾಯತ್ ಸಮರ್ಥ ಆಡಳಿತ ದೃಷ್ಟಿಯಿಂದ 5 ಸ್ಥಾಯಿ ಸಮಿತಿಗಳು ಇಲ್ಲಿ ಯಾವಾಗಲೂ ಕೆಲಸ ಮಾಡ್ತವೆ. ಪ್ರತಿಯೊಂದು ಆರ್ಥಿಕ, ಆಡಳಿತ, ವ್ಯವಹಾರ, ಇನ್ನೇನು ಟೆಕ್ನಿಕಲ್ ಇಶ್ಯೂಸ್ ಎಲ್ಲದರಲ್ಲೂ ಕೆಲಸ ಮಾಡ್ತಾರೆ. ಜಿಲ್ಲಾಧಿಕಾರಿಗಳಿಗೆ ಸಮಾನವಾಗಿ ಒಬ್ಬ ಆಫೀಸರ್ ನೇಮಕ ಮಾಡ್ತಾರೆ. ಅವರು CEO ಅಂತ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಇವ್ರನ್ನ ರಾಜ್ಯ ಸರ್ಕಾರ ನೇಮಕ ಮಾಡುತ್ತೆ. ನೋಡಿ, ಗ್ರಾಮಗಳಿಗೆ PDO ಇರ್ತಾರೆ, ಗ್ರಾಮ ಪಂಚಾಯತಿಗೆ PDOಗಳಿರ್ತಾರೆ, ಇನ್ನು ತಾಲೂಕ್ ಪಂಚಾಯತಿಗಳಿಗೆ EOಗಳಿರ್ತಾರೆ, ಇನ್ನು ಜಿಲ್ಲಾ ಪಂಚಾಯತಿಗಳಿಗೆ CEO ಇರ್ತಾರೆ. ಓಕೆ. ಇನ್ನು ಅಧಿಕಾರಿ ಜಿಲ್ಲಾ ಪಂಚಾಯತ್ ಸಭೆಯ ಚರ್ಚೆಗಳಲ್ಲಿ ಭಾಗವಹಿಸಿ ಅಧಿಕಾರ ಹೊಂದಿದ್ರೂ ಕೂಡ ಮತ ಚಲಾಯಿಸೋ ಹಕ್ಕು ಇವನಿಗಿರಲ್ಲ. ಆದರೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರವನ್ನು ಇವರು ಹೊಂದಿರ್ತಾರೆ. ಬಟ್ ಜಿಲ್ಲಾ ಪಂಚಾಯತಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಜನಪ್ರಿಯ ಕಲ್ಯಾಣ ಯೋಜನೆಗಳನ್ನು ಕಾರ್ಯಗೊಳಿಸುವ ಅಧಿಕಾರ ಜಿಲ್ಲಾ ಪಂಚಾಯತಿಗಂತೂ ಇದ್ದೇ ಇದೆ. ಹಾಗಾಗಿ ಪ್ರತಿಯೊಂದು ರಾಜ್ಯ ಸರ್ಕಾರದ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು, ಕಲ್ಯಾಣ ಯೋಜನೆಗಳನ್ನು ಜಿಲ್ಲಾ ಪಂಚಾಯತ್ ಮುಖಾಂತರನೇ ಗ್ರಾಮಗಳ ಹಂತಕ್ಕೂ ತಲುಪಿಸೋವರೆಗೆ ಅನುಷ್ಠಾನ ಮಾಡೋ ಕೆಲಸ ಇರುತ್ತೆ. ಹಾಗಾದ್ರೆ ಯಾವ ರೀತಿ ಇಲ್ಲಿ ಕಾರ್ಯಗಳನ್ನು ನಿರ್ವಹಿಸುತ್ತೆ ಜಿಲ್ಲಾ ಪಂಚಾಯತ್ ಅಂತ ನೀವು ನೋಡೋದಾದರೆ, ಸರ್ಕಾರದ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಯಶಸ್ವಿ ಅನುಷ್ಠಾನ ಆಗೋದಕ್ಕೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ನಡುವೆ ಒಂದು ಪರಸ್ಪರ ನಂಬಿಕೆ, ವಿಶ್ವಾಸ, ಸಹಕಾರ ಇರಬೇಕು. ಈ ಗ್ರಾಮ ಪಂಚಾಯತಿ ನೋಡಿದ್ರೆ ಜಿಲ್ಲಾ ಪಂಚಾಯತ್ಗೆ ಆಗಲ್ಲ ಅನ್ನೋದಾದರೆ ಅಲ್ಲಿ ಡೆವಲಪ್ಮೆಂಟ್ ಆಗಲ್ಲ. ಪರಸ್ಪರ ಸಹಕಾರ ವಾತಾವರಣ ಇರಲೇಬೇಕು. ಯೋಜನೆಗಳು ಮತ್ತು ಅಭಿವೃದ್ಧಿ ಕಾರ್ಯಗಳು ಯಶಸ್ವಿಗೊಳಿಸಬೇಕು ಅಂತಂದರೆ ಬಹುತೇಕ ಎಲ್ಲ ಜಿಲ್ಲೆಯ ಎಲ್ಲ ಇಲಾಖೆಗಳ ಜೊತೆಗೆ ಸಹಕರಿಸಿ ಸಮನ್ವಯತೆಯನ್ನು ಇದು ಹೊಂದಲೇಬೇಕು. ಸಮನ್ವಯತೆ ಇಲ್ಲ ಅಂದರೆ ಯಾವುದೇ ರೀತಿ ಯೋಜನೆಗಳ ಅನುಷ್ಠಾನ ಮಾಡಲಿಕ್ಕಾಗಲ್ಲ. ಹಾಗಾಗಿ ಜಿಲ್ಲೆಯಲ್ಲಿ ಸಹಕಾರಿ ಸಂಘಗಳು, ಸಹಕಾರಿ ಬ್ಯಾಂಕ್ಗಳು, ಇನ್ನಿತರ ಸಹಕಾರಿ ಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳನ್ನು ಪ್ರೋತ್ಸಾಹಿಸಿ ಆ ಮುಖಾಂತರ ಅವುಗಳ ಬೆಂಬಲವನ್ನು ಗಳಿಸಿ ರಾಜ್ಯ ಸರ್ಕಾರದ ನಿರ್ದೇಶನವನ್ನು ಕೂಡ ಕೆಲಸಗಳನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಇವರು ಪ್ರಯತ್ನ ಮಾಡ್ತಾರೆ. ಹಾಗಾದರೆ ಈ ಎಲ್ಲ ಪಂಚಾಯತಿ ಚುನಾವಣೆಗಳನ್ನು ನಡೆಸೋ ಸಂಸ್ಥೆ ಯಾವುದು? ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತಿ ಚುನಾವಣೆಗಳನ್ನು ಯಾರು ನಡೆಸ್ತಾರೆ? ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ. ಯಾರು ನಡೆಸ್ತಾರೆ ಅಂದರೆ ಎಕ್ಸಾಕ್ಟ್ ನಿಮ್ಮ ಆನ್ಸರ್ ಆಗಬೇಕು. ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತೆ, ಕೇಂದ್ರ ಚುನಾವಣಾ ಆಯೋಗ ನಡೆಸಲ್ಲ, ನೆನಪಿಟ್ಕೊಳ್ಳಿ. ರಾಜ್ಯ ಚುನಾವಣಾ ಆಯೋಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸೋ ಅಧಿಕಾರ ಅದಕ್ಕಿದೆ. ಹಾಗಾಗಿ ಇದು 1993ರ ಪಂಚಾಯತ್ ರಾಜ್ ಕಾಯ್ದೆ ಅನ್ನೋ ಒಂದು ಅಧಿನಿಯಮದ ಪ್ರಕಾರವೇ ರಾಜ್ಯ ಮಟ್ಟದಲ್ಲಿ ಚುನಾವಣೆಗಳನ್ನು ಮಾಡೋದಕ್ಕೆ ಪ್ರತಿ ರಾಜ್ಯ ಮಟ್ಟದಲ್ಲಿ ಪ್ರತ್ಯೇಕ ಚುನಾವಣಾ ಆಯೋಗವನ್ನು ಇಟ್ಕೊಂಡಿದ್ದಾರೆ. ಹಾಗಾದರೆ ಪ್ರಸ್ತುತ ರಾಜ್ಯ ಚುನಾವಣಾ ಆಯೋಗದ ಅಧ್ಯಕ್ಷರು ಯಾರು ಅಂತ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ಹೀಗೆ ಸ್ಥಾಪಿತಗೊಂಡಂಥ ಚುನಾವಣಾ ಆಯೋಗ ಕರ್ನಾಟಕದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಮತ್ತು ಪೌರ ಸಂಸ್ಥೆಗಳು ಅಂತೀವಲ್ವಾ, ಯಾವುದು ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ ಮತ್ತು BBMPಗಳು, ಜೊತೆಗೆ ಇನ್ನೊಂದು ಬರುತ್ತೆ ಮಧ್ಯದಲ್ಲಿ ಪಟ್ಟಣ ಪಂಚಾಯತಿಗಳು ಅಂತ ಬರ್ತವೆ. ಅವುಗಳನ್ನೆಲ್ಲ ಚುನಾವಣೆಗಳನ್ನು ಇವರು ನಡೆಸ್ತಾರೆ. ಇನ್ನು ನಗರ ಸ್ಥಳೀಯ ಸಂಸ್ಥೆಗಳು ರಾಜ್ಯದಲ್ಲಿ ಹಲವಾರು ನಗರ ಪಟ್ಟಣಗಳಿದ್ದು ಇಲ್ಲಿ ನಗರ ಪ್ರದೇಶವಾಸಿಗಳಲ್ಲೂ ಕೂಡ ಡೆವಲಪ್ಮೆಂಟ್ಗೆ ಇದನ್ನು ಮಾಡಿರ್ತಾರೆ. ಯಾಕೆಂದರೆ ನಗರ ಪ್ರದೇಶಗಳಲ್ಲಿ ಬರುವಂಥ ಜನರಿಗೆ ಶಿಕ್ಷಣ, ಆರೋಗ್ಯ, ಸಾರಿಗೆ, ಕುಡಿಯುವ ನೀರು, ನೈರ್ಮಲೀಕರಣ, ಮನರಂಜನೆ ಈ ಎಲ್ಲ ಉತ್ತಮ ಸವಲತ್ತುಗಳನ್ನು ಕೊಡಬೇಕಲ್ವಾ. ಅವ್ರಿಗೂ ಸಮಸ್ಯೆಗಳನ್ನು ಬಂದಾಗ ಬಗೆಹರಿಸ್ಬೇಕಲ್ವಾ. ಹಾಗಾಗಿ ಅವರಿಗೂ ಸಮಸ್ಯೆಗಳು ಬಂದರೆ ಪರಿಹಾರಗಳನ್ನು ಕೊಡೋದಕ್ಕೆ ನಗರ ಸ್ಥಳೀಯ ಸಂಸ್ಥೆಗಳು ಅಂತ ಇದನ್ನು ನೇಮಕ ಮಾಡಿರ್ತಾರೆ. ಯಾವ್ಯಾವ ನಗರ ಸ್ಥಳೀಯ ಸಂಸ್ಥೆಗಳು? 3 ರೀತಿ ಇದೆ. ಒಂದು ಮಹಾನಗರ ಪಾಲಿಕೆ ಅಂತ ಕರಿತೀವಿ, ಅಂದರೆ ಪ್ರಮುಖ ನಗರಗಳಲ್ಲಿ ಇವು ಇರ್ತವೆ. ನಗರಸಭೆಗಳು ಅಥವಾ ಪುರಸಭೆಗಳು ಅಂತ ಇರ್ತವೆ. ಇನ್ನು ದಂಡು ಪ್ರದೇಶದ ಭಾಗಗಳು ಅಂದರೆ ರಕ್ಷಣಾ ಪಡೆಯ ಹಿಡಿತದಲ್ಲಿರ್ತಕ್ಕಂಥ
ಪ್ರದೇಶಗಳು, ಜನಸಂಖ್ಯೆ, ವರಮಾನ, ಸಾಮಾನ್ಯ ಸ್ಥಿತಿಗತಿಗಳ ಆಧಾರದ ಮೇಲೆ ರಾಜ್ಯ ಸರ್ಕಾರ ಒಂದು ಪ್ರದೇಶವೊಂದನ್ನು ನಗರ ಮತ್ತು ಪಟ್ಟಣ ಅಂತ ಘೋಷಿಸೋ ಅವಕಾಶ ಇರ್ತದೆ. ಅದಕ್ಕೂ ಕೂಡ ದಂಡು ಪ್ರದೇಶದ ಭಾಗ ಅಂತ ಕರಿತೀವಿ. 3 ರೀತಿಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಂಡುಬರ್ತದೆ. ಇನ್ನು ನಗರ ಸ್ಥಳೀಯ ಸಂಸ್ಥೆಗಳ ಕಾರ್ಯಗಳು ಬಹಳ ಜಾಸ್ತಿನೇ ಇದ್ದಾವೆ. ಹೆಂಗೆ ಮಾಡ್ತವೆ? ಅವು ಕೂಡ ಸೇಮ್ ಟು ಸೇಮ್ ಒಂದು ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಹೇಗೆ ಮಾಡುತ್ತೋ ಇವರು ಮಾಡಬೇಕು. ಬಟ್ ಇವ್ರದ್ದೊಂದು ವಿಶೇಷ ಕೆಲವೊಂದಿಷ್ಟು ಕೆಲಸಗಳು ಇಲ್ಲಿ ಬರ್ತವೆ ನೋಡಿ. ಇವರು ಕೂಡ ಬಜೆಟನ್ನು ಮಂಡಿಸ್ಕೊತಾರೆ, ಪಟ್ಟಿಯನ್ನು ತಯಾರಿಸ್ಕೊಂಡು ಮಂಡಳಿಯಿಂದ ಅನುಮೋದನೆ ಪಡಿತಾರೆ. ನಗರ ಅಥವಾ ಪಟ್ಟಣದ ಸಂಪೂರ್ಣ ಆಡಳಿತವನ್ನು ಇವರು ನೋಡ್ಕೋತಾರೆ. ಉತ್ತಮ ನಗರ ಯೋಜನೆಯನ್ನು ತಯಾರಿಸಿ ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ. ಉತ್ತಮವಾದ ರಸ್ತೆ, ಸಾರಿಗೆ ವ್ಯವಸ್ಥೆ, ನೀರು ಸರಬರಾಜು, ಶಿಕ್ಷಣ, ವಿದ್ಯುತ್ ಶಕ್ತಿ, ಮಾರುಕಟ್ಟೆ, ಆರೋಗ್ಯ ಎಲ್ಲ ಸೌಲಭ್ಯಗಳು ಇದು ನಗರ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಇವ್ರು ಕೊಡ್ತಾರೆ. ಇನ್ನು ನಗರಗಳಲ್ಲಿ ಒಳಚರಂಡಿ ವ್ಯವಸ್ಥೆ, ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ ಅಂದರೆ ವೇಸ್ಟೇಜ್ ವಿಲೇವಾರಿ ಮಾಡೋದು, ಅದನ್ನು ಸ್ವಚ್ಛತೆಯನ್ನು ಕಲ್ಪಿಸೋದು, ಅವುಗಳನ್ನ ರೀಪ್ರೊಡಕ್ಟಿವ್ ಮಾಡ್ತಕ್ಕಂಥದ್ದು, ಅದನ್ನು ರೀಸೈಕ್ಲಿಂಗ್ ಮಾಡ್ತಕ್ಕಂಥದ್ದು, ಕಟ್ಟಡ ನಿರ್ಮಾಣಕ್ಕೆ ಪರವಾನಗಿ ಕೊಡೋದು, ನಗರಸಭೆ ಕಟ್ಟಡಗಳು ಆಸ್ತಿಯನ್ನು ರಕ್ಷಣೆ ಮಾಡೋದು, ಈ ಎಲ್ಲ ಕೆಲಸಗಳನ್ನು ಕೂಡ ಮಾಡಬೇಕು. ಅದ್ರ ಜೊತೆಗೆ ಇಲ್ಲಿ ಜನನ ಮರಣಗಳ ನೋಂದಣಿ ಇವರು ಮಾಡಬೇಕು. ಕ್ರೀಡಾಂಗಣ, ಮನೋರಂಜನಾ ಮಂದಿರ, ಉದ್ಯಾನವನಗಳನ್ನು ನಿರ್ಮಿಸಬೇಕು. ಇನ್ನು ನಗರದ ಸ್ಲಮ್ ಏರಿಯಾಗಳು, ಕೊಳಗೇರಿ ವಾಸಿಗಳಿಗೆ ಸೌಕರ್ಯಗಳನ್ನು ಒದಗಿಸಬೇಕು, ಅಲ್ಲಿ ನಿವಾಸಿಗಳ ಜೀವನ ಮಟ್ಟವನ್ನು ಸುಧಾರಿಸಬೇಕು. ಇನ್ನು ಮಕ್ಕಳ ಕಲ್ಯಾಣ ಕೇಂದ್ರಗಳು, ಬಾಲಾಪರಾಧಿ ಗೃಹಗಳು, ಭಿಕ್ಷುಕರ ಕಾಲೋನಿಗಳು, ಅನಾಥಾಶ್ರಮ ಹೀಗೊಂದು ಎಕ್ಸ್ಟ್ರಾ ಬರ್ತಾವೆ. ಇವುಗಳನ್ನೆಲ್ಲ ವಿಶೇಷವಾಗಿ ಸ್ಥಾಪನೆ ಮಾಡಿಕೊಂಡು ಅವುಗಳನ್ನು ನಿರ್ವಹಣೆ ಮಾಡೋದು ಕೂಡ ಈ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗಳಿಗೆ ಬರ್ತವೆ. ಅಷ್ಟಲ್ದೇ ಸ್ಪೆಷಲ್ಲಾಗಿ ಬರ್ತಾವೆ ಕೆಲವು. ಈಜುಕೊಳಗಳ ನಿರ್ಮಾಣ, ಕ್ರೀಡಾಂಗಣ, ವಸ್ತು ಸಂಗ್ರಹಾಲಯಗಳು, ವಾಹನ ನಿಲ್ದಾಣಗಳು, ವಾಚನಾಲಯ, ಸಾರ್ವಜನಿಕ ಗ್ರಂಥಾಲಯ, ಪಶುವೈದ್ಯಾಲಯ, ಸಿನಿಮಾ ಮಂದಿರಗಳು, ಮಾರುಕಟ್ಟೆ ಪ್ರಾಂಗಣ, ಶವಾಗಾರ, ಅನೇಕ ರೀತಿಯ ಕಟ್ಟಡಗಳು ಮತ್ತು ನಿರ್ವಹಣೆ ಕೆಲಸಗಳನ್ನು ಇವರು ಮಾಡಬೇಕು. ಮಳೆ ನೀರು ಕೊಯ್ಲಿಗಂತೂ ಪರ್ಫೆಕ್ಟಾಗಿ ಯೋಜನೆಯನ್ನು ನಿರ್ಮಿಸಿಬಿಟ್ಟು ಅವುಗಳನ್ನು ಕಾರ್ಯಗತಗೊಳಿಸಬೇಕು. ಈಗ ನೀವು ಬೆಂಗಳೂರಂಥ ಮಹಾನಗರಗಳಲ್ಲಿ ಮನೆ ಕಟ್ಟೋದಕ್ಕೆ ಒಂದು ಪರ್ಮಿಷನ್ ತೊಗೋಬೇಕು ಅಂದರೆ ನೀವು ಮಳೆ ಕೊಯ್ಲು ಪರ್ಮಿಷನ್ ಆದಮೇಲೆ ಮನೆ ಕಟ್ಟೋದಕ್ಕೆ ಅವಕಾಶ. ಹಂಗಂತಾರೆ ಯಾರೂ ಕಟ್ಸೋದಿಲ್ಲ. ಹಾಗಾಗಿನೇ ಬೆಂಗಳೂರು ಈ ಥರ ಬರಗಾಲಕ್ಕೆ ಬರೋದು. ಮಳೆ ನೀರು ಕೊಯ್ಲು ಮಾಡಿದರೆ ಮಾತ್ರ ಅಲ್ಲಿನ ಎಲ್ಲ ಕಾಂಕ್ರೀಟ್ ಕಾಡೋದು, ಬಿದ್ದ ನೀರು ಇಂಗೋದಕ್ಕೆ ಜಾಗ ಇರಲ್ಲ. ಹಂಗೆ ಸಿಮೆಂಟ್ ಮಾಡಿಸಿದರೆ ನೀವು ಆ ಭೂಮಿಗೆ ನೀರು ಎಲ್ಲಿಂದ ಸೇರಬೇಕು? ಹಾಗಾಗಿ ನಗರಗಳಲ್ಲಿರೋರು ಪ್ರತಿಯೊಬ್ಬರು ನಿಮ್ಮ ಮನೆಯ ನೀರನ್ನು ಆದಷ್ಟು ಆ ಭೂಮಿಗೆ ಇಂಗೋ ರೀತಿ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ರೆ ನಿಮ್ಮ ನಗರಗಳಲ್ಲಿ ನೀರಿನ ಸೌಲಭ್ಯಗಳನ್ನು ಇಂಪ್ರೂವ್ ಮಾಡ್ಬೋದು. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕು. ನಗರದಲ್ಲಿ ಹಿಂದುಳಿದ ವರ್ಗದವರ ಮತ್ತು ದುರ್ಬಲ ವರ್ಗದವರಿದ್ದಾರೆ, ಅವರ ಸುಧಾರಣೆಗೆ, ಪ್ರಗತಿಗೆ ಕ್ರಮ ಕೈಗೊಳ್ಳಬೇಕಾಗತ್ತೆ. ಇನ್ನು ನಗರ ಮತ್ತು ಪಟ್ಟಣವು ಸ್ವಚ್ಛ, ಸುಂದರ, ಹಸಿರಿನಿಂದ ಕಂಗೊಳಿಸಬೇಕು ಅಂತಂದರೆ ಅಲ್ಲಿ ಸೂಕ್ತ ಯೋಜನೆಗಳನ್ನು ಮಾಡಬೇಕಾಗತ್ತೆ. ಹಾಗಾದರೆ ಸ್ನೇಹಿತರೆ, ಈ ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆ, BBMP ಇಂಥವುಗಳಿಗೆ ವರಮಾನ ಎಲ್ಲಿಂದ ಬರುತ್ತೆ ನೋಡಿ. ಗ್ರಾಮ ಪಂಚಾಯತಿಗೆ ಹೆಂಗೆ ವರಮಾನ ಬರುತ್ತೋ ಇವ್ರಿಗೂ ಬರುತ್ತೆ. ಹೇಗೆ? ನಗರ ಪ್ರದೇಶಗಳ ಅಭಿವೃದ್ಧಿ ಮತ್ತು ಪ್ರಗತಿಗಾಗಿ ಯೋಜನೆಗಳನ್ನು ಕಾರ್ಯಗತಗೊಳಿಸ್ತಾರೆ. ಹಾಗಾಗಿ ಇಲ್ಲಿ ಕಟ್ಟಡಗಳ ತೆರಿಗೆಗಳು, ಖಾಲಿ ಸ್ಥಳದ ಮೇಲಿನ ತೆರಿಗೆಗಳು, ಅಂಗಡಿ ತೆರಿಗೆಗಳು, ಮಾರಾಟ ಮತ್ತು ತಳ್ಳುಗಾಡಿಗಳ ಮೇಲಿನ ತೆರಿಗೆಗಳು, ಅವರು ವಿಧಿಸ್ತಕ್ಕಂಥದ್ದು, ನೀರಿನ ತೆರಿಗೆ, ನಗರಸಭೆ ಅಧೀನದ ಕಟ್ಟಡಗಳಿಂದ ತೆರಿಗೆ, ಅಲ್ಲಿನ ಮಾರುಕಟ್ಟೆಗಳಿಂದ ತೆರಿಗೆ, ಇತರೆ ಬಾಡಿಗೆ, ಮಾರಾಟ, ಮನೋರಂಜನೆ ಉಪಕರಣ ಮತ್ತು ರಾಜ್ಯ ಸರ್ಕಾರ ನೀಡೋ ಅನುದಾನ, ಇದಿಷ್ಟು ಮೂಲಗಳಿಂದ ಇವುಗಳು ಹಣವನ್ನು ಪಡೀತಾವೆ. ಆದರೆ ರಾಜ್ಯ ಸರ್ಕಾರ ಅನುದಾನ ಇದೆಯಲ್ಲ, ಇಲ್ಲೊಂದಿಷ್ಟು ಸ್ಪೆಷಲಾಗಿ ತಿಳ್ಕೋಬೇಕು ನೋಡಿ. ಗ್ರಾಮ ಪಂಚಾಯತಿಗೆ ಪ್ರಾಜೆಕ್ಟ್ನ ದುಡ್ಡು ಬರಬೇಕು ಅಂದರೆ ರಾಜ್ಯ ಸರ್ಕಾರ, ಜಿಲ್ಲಾ ಪಂಚಾಯತಿಂದ ಗ್ರಾಮ ಪಂಚಾಯತಿಗೆ ಬರುತ್ತೆ. ಆದರೆ ಪುರಸಭೆ, ನಗರಸಭೆ, BBMPಗಳಿಗೆ ರಾಜ್ಯ ಸರ್ಕಾರ ಡೈರೆಕ್ಟ್ ಪುರಸಭೆ, ಡೈರೆಕ್ಟ್ ನಗರಸಭೆ, ಡೈರೆಕ್ಟ್ BBMPಗೆ ಬರುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಪೌರಸಭೆಗಳಿಗೆ ನೇರವಾಗಿ ಕೊಡುತ್ತೆ, ಇಲ್ಲಿ ಜಿಲ್ಲಾ ಪಂಚಾಯತಿಂದ ಗ್ರಾಮ ಪಂಚಾಯತಿಗೆ ಕೊಡುತ್ತೆ. ಇನ್ನು ಸಾಮಾನ್ಯವಾಗಿ ನಮ್ಮಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಸಂರಚನೆ, ನಗರ ಪಾಲಿಕೆಗಳ ಬಗ್ಗೆ ನಾವು ನೋಡೋದಾದರೆ, ಇಲ್ಲಿ ನಗರ ಪ್ರದೇಶಗಳ ಜನಸಂಖ್ಯೆ ಆಧಾರವಾಗಿ ಇಲ್ಲಿ ಪಟ್ಟಣ ಮತ್ತು ನಗರ ಪ್ರದೇಶ ಅಂತ ಡಿವೈಡ್ ಮಾಡ್ತಾರೆ. 20 ರಿಂದ 50 ಸಾವಿರದ ಒಳಗೆ ಜನಸಂಖ್ಯೆ ಹೊಂದಿದ್ರೆ, 20 ರಿಂದ 50 ಸಾವಿರ ಹೊಂದಿದ್ರೆ ಅದನ್ನು ಪಟ್ಟಣ ಅಂತ ಮಾಡ್ತಾರೆ. 50 ಸಾವಿರದಿಂದ 3 ಲಕ್ಷ ಜನಸಂಖ್ಯೆ ಇದ್ದರೆ ಅದನ್ನು ನಗರ ಅಂತ ಮಾಡ್ತಾರೆ.
ಹಾಗಾಗಿ ನಗರಸಭೆ ಪಟ್ಟಣ ಸಭೆ ಅಂತ ಕರೆದ್ರೆ ಈ ನಗರದ ಆಡಳಿತದ ಮಂಡಳಿಗಳಿಗೆ ನಗರಸಭೆ ಅಂತ ಹೆಸರಿಡ್ತೀವಿ. ಆದರೆ ಪಟ್ಟಣ ಮತ್ತು ಈ ನಗರಸಭೆಗಳ ಸದಸ್ಯರು ಇವರು ಕೂಡ ಅಷ್ಟೇ ಚುನಾಯಿತ ಪ್ರತಿನಿಧಿಗಳಾಗಿರ್ತಾರೆ, ಜನರಿಂದ ಆಯ್ಕೆಯಾಗಿ ಬರ್ತಾರೆ. ಹೀಗೆ ಆಯ್ಕೆಯಾಗಿ ಬಂದವ್ರಿಗೆ ಒಂದು ಹೆಸರಿದೆ, ಕೌನ್ಸಿಲರ್. ಕೌನ್ಸಿಲರ್ ಅಂತ ಕರಿತೀವಿ. ಈ ಸದಸ್ಯರುಗಳು ನಗರ ಮತ್ತು ಪಟ್ಟಣದ ಜನಸಂಖ್ಯೆ ಆಧಾರವಾಗಿ ಆಯ್ಕೆಯಾಗಿರ್ತಾರೆ. ಪುರಸಭೆಗಳಲ್ಲಿ ಸಾಧಾರಣವಾಗಿ 23ರಿಂದ 27 ಸದಸ್ಯರಿರ್ತಾರೆ. ನಗರಸಭೆಗಳಲ್ಲಿ 31ರಿಂದ 37 ಇರ್ತಾರೆ. ರಾಜ್ಯ ಸರ್ಕಾರ 5 ಜನ ಸದಸ್ಯರುಗಳನ್ನು ಪುರಸಭೆ ಮತ್ತು ನಗರಸಭೆಗಳಿಗೆ ರಾಜ್ಯ ಸರ್ಕಾರ ಡೈರೆಕ್ಟಾಗಿ ನಾಮನಿರ್ದೇಶನ ಮಾಡೋದಕ್ಕೆ ಅವಕಾಶ ರಾಜ್ಯ ಸರ್ಕಾರಕ್ಕಿರುತ್ತೆ. ಇದು ನೀವು ಮರೆಯಂಗಿಲ್ಲ. ಓಕೆ, ಡೈರೆಕ್ಟ್ ನಾಮಿನೇಷನ್ಸ್ ಮಾಡ್ತಕ್ಕಂಥ ಹಕ್ಕು. ಇನ್ನು ಈ ನಾಮನಿರ್ದೇಶಿತ ಸದಸ್ಯರುಗಳಿಗೆ ಸಭೆಯಲ್ಲಿ ಚರ್ಚೆಯಲ್ಲಿ ಭಾಗವಹಿಸುವ ಹಕ್ಕಿದ್ದು ಮತ ಹಾಕುವ ಹಕ್ಕು ಇರೋದಿಲ್ಲ. ನಾಮಿನೇಟೆಡ್ ಮೆಂಬರ್ಸ್ಗಳಿಗೆ ಚರ್ಚೆಯಲ್ಲಿ ಭಾಗವಹಿಸ್ಬೋದು, ಆದರೆ ಯಾವುದಾದ್ರು ವೋಟಿಂಗ್ ಮಾಡೋ ಸಂದರ್ಭ ಬಂದರೆ ಅವರಿಗೆ ಹಕ್ಕು ಕೊಡಲ್ಲ. ನೋಡಿ, ಇದರಲ್ಲಿ ಸ್ಥಳೀಯ ವಿಧಾನಸಭಾ ಶಾಸಕರು, ವಿಧಾನ ಪರಿಷತ್ ಶಾಸಕರು, ಲೋಕಸಭಾ ಸದಸ್ಯರುಗಳು ಈ ಸಭೆಗಳಲ್ಲಿ ಭಾಗವಹಿಸುವ ಮತ್ತು ಮತ ಹಾಕುವ ಹಕ್ಕು ಕೂಡ ಇರುತ್ತೆ. ನಾಮಿನೇಟೆಡ್ ಮೆಂಬರಿಗೆ ಮತ ಹಾಕುವ ಹಕ್ಕಿರಲ್ಲ, ಬಟ್ ಇವರಿಗೆ ಮತ ಹಾಕುವ ಹಕ್ಕಿರುತ್ತೆ. ಇವ್ರಿಗೆ ಯಾಕೆ ಕೊಡ್ತಾರೆ ಸರ್ ಅಂದರೆ, ಇವರು ಕೂಡ ಜನಪ್ರತಿನಿಧಿಗಳೇ. ಇವರು ಅದೇ ಜನರಿಂದ ಆಯ್ಕೆಯಾಗಿ ಇವರು ಮೇಲಕ್ಕೆ ಬಂದಿರ್ತಾರೆ. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿಯೂ ಸಹ ನಿಯಮಾನುಸಾರ SC ST OBC ಮಹಿಳಾ ಮೀಸಲಾತಿ ಎಲ್ಲ ನಿಯಮಗಳು ಅಪ್ಲೈ ಆಗ್ತವೆ. ಅಧ್ಯಕ್ಷ ಉಪಾಧ್ಯಕ್ಷ ಇಲ್ಲಿಯೂ ಕೂಡ ಇರ್ತಾರೆ. ಇವರುಗಳು ಕೂಡ ಆಯ್ಕೆಗೊಂಡು ಇಲ್ಲಿ ಸದಸ್ಯರುಗಳೇ ಚುನಾವಣೆಯಲ್ಲಿ ಆಯ್ಕೆ ಮಾಡ್ಕೋತಾರೆ. ಇನ್ನು ಅಧ್ಯಕ್ಷರು ಸಭೆಗೆ ಎಲ್ಲದಕ್ಕೂ ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡು ಕಾಲಪವನ್ನು ಸುಗಮವಾಗಿ ನಡೆಸ್ಕೊಡ್ತಾರೆ. ಅಧ್ಯಕ್ಷರು ಗೈರಾದರೆ ಉಪಾಧ್ಯಕ್ಷರು ನಡೆಸ್ಕೊಡ್ತಾರೆ. ನಗರಸಭೆಗಳ ಇದ್ರದ್ದು ಕೂಡ ಅಧಿಕಾರಾವಧಿ 5 ವರ್ಷ ಮಾತ್ರ. ಹಾಗಾಗಿ ಇಲ್ಲಿ ರಾಜ್ಯ ಸರ್ಕಾರ ಈ ಅಧಿಕಾರಾವಧಿಯನ್ನು ಕೆಲವು ತುರ್ತು ಸಂದರ್ಭಗಳು, ವಿಶೇಷ ಸಂದರ್ಭಗಳು ಅಂತ ಬಂದರೆ ಆಗ ಅದನ್ನು 1 ವರ್ಷ ಎಕ್ಸ್ಟೆಂಡ್ ಮಾಡೋ ಅಂಥ ಹಕ್ಕಿದೆ. ನೆನಪಿಟ್ಕೊಳ್ಳಿ, 1 ವರ್ಷ ಎಕ್ಸ್ಟೆಂಡ್ ಮಾಡ್ಬೋದು. ಆ ಹಕ್ಕು ರಾಜ್ಯ ಸರ್ಕಾರಕ್ಕೆ ಇದೆ. ಇನ್ನು ಸ್ಥಳೀಯ ಸಂಸ್ಥೆಗಳ ಸಮರ್ಥ ಆಡಳಿತದ ನಿರ್ವಹಣೆಗಾಗಿ 4 ಸ್ಥಾಯಿ ಸಮಿತಿಗಳು ಇಲ್ಲಿ ಕೆಲಸ ಮಾಡ್ತಾವೆ, ಪುರಸಭೆ ಮತ್ತು ನಗರಸಭೆಗಳಲ್ಲಿ ಸಾಮಾನ್ಯವಾಗಿ. ಈ ಸ್ಥಾಯಿ ಸಮಿತಿಗಳಲ್ಲೂ ಕೂಡ ಒಬ್ಬ ಮುಖ್ಯಾಧಿಕಾರಿಯನ್ನು ಇಲ್ಲೂ ಕೂಡ ನಗರಸಭೆ ಪುರಸಭೆಗಳಿಗೆ ನೇಮಕ ಮಾಡ್ತಾರೆ. ಚೀಫ್ ಆಫೀಸರ್ ಒಬ್ಬರು ಇಲ್ಲಿ ಇದ್ದೇ ಇರ್ತಾರೆ. ಅವ್ರು ಎಲ್ಲ ಕಾರ್ಯಚಟುವಟಿಕೆಗಳನ್ನು ನೋಡ್ಕೊಂಡು ಹೋಗ್ತಾರೆ. ಇದರದ್ದು ಮುನ್ಸಿಪಲ್ ಪಾಲಿಕೆ 1976 ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಕಾಯ್ದೆ ಅನ್ವಯ ಮಹಾನಗರ ಪಾಲಿಕೆಗಳನ್ನು ರಚನೆ ಮಾಡಿದ್ದೀವಿ. ಮಹಾನಗರ ಪಾಲಿಕೆ ಅಲ್ಲಿ ಕೊಡಬೇಕು ಅಂದರೆ ಜನಸಂಖ್ಯೆ ಎಷ್ಟಿರಬೇಕು? 2 ಲಕ್ಷಕ್ಕಿಂತ ಹೆಚ್ಚು ಮತ್ತು 1 ಕೋಟಿಗಿಂತಲೂ ಹೆಚ್ಚು ಆದಾಯ. ನೋಡಿ, 2 ಲಕ್ಷ ಇಲ್ಲಪ್ಪ, ಮತ್ತೇನು ಮಾಡಬೇಕು? 2 ಲಕ್ಷ ಇಲ್ಲ, ಆದರೆ ಅಲ್ಲಿನ ಆದಾಯ ಮಾತ್ರ 1 ಕೋಟಿಗಿಂತ ಹೆಚ್ಚಿದೆ ಅಂತಂದರೆ ಅಲ್ಲಿ ನೀವು ಮಹಾನಗರ ಪಾಲಿಕೆಯನ್ನು ಕೊಡಬೇಕಾಗತ್ತೆ. ನಗರ ಪಾಲಿಕೆ ಸದಸ್ಯರುಗಳು ಚುನಾವಣೆಗಳ ಮೂಲಕ ಚುನಾಯಿತರಾಗಿ ಪಾಲಿಕೆ ಸದಸ್ಯರಾಗ್ತಾರೆ. ಇವ್ರನ್ನ ಕಾರ್ಪೊರೇಟರ್ ಅಂತಾರೆ. ನೋಡ್ರಿ, ನಗರಸಭೆ ಪುರಸಭೆಗಳಿಗೆ ಕೌನ್ಸಿಲರ್ಸ್, ಇಲ್ಲಿ ನಗರಸಭೆ ಸದಸ್ಯರುಗಳನ್ನು ಕಾರ್ಪೊರೇಟರ್, ಪುರಸಭೆ ಅಲ್ಲಿ ಕೌನ್ಸಿಲರ್ಸ್, ಕಾರ್ಪೊರೇಟರ್ಸ್ ಇಲ್ಲಿರ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ನಮ್ಮಲ್ಲಿ ಕಾರ್ಪೊರೇಟರ್ಗಳು ತುಂಬ ದೊಡ್ಡ ಮಟ್ಟದಲ್ಲಿ ಆಯ್ಕೆ ಆಗ್ತಕ್ಕಂಥವ್ರು. ಇವರು ಸುಮಾರು 30ರಿಂದ 100ರ ಸಂಖ್ಯೆ ಈ ಮಹಾನಗರ ಪಾಲಿಕೆಗಳಲ್ಲಿ ಇದೆ. ಕರ್ನಾಟಕದಲ್ಲಿ ಈ ಬುಕ್ಕಲ್ಲಿ ಕೊಟ್ಟಿರೋ ಪ್ರಕಾರ 10 ನಗರ ಪಾಲಿಕೆಗಳು ಇದ್ದಾವೆ. ಅದರಲ್ಲಿ ಮೈಸೂರು, ಹುಬ್ಬಳ್ಳಿ ಧಾರವಾಡ, ಬಳ್ಳಾರಿ, ಬೆಳಗಾವಿ, ಕಲಬುರಗಿ, ದಾವಣಗೆರೆ, ಮಂಗಳೂರು, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMP ಇಷ್ಟು ಕೂಡ ನಮಗಿಲ್ಲಿ ಬರ್ತವೆ. ಓಕೆ, ಹಂಗೆ ನೋಡೋದಾದರೆ 10+1 ನಾವಿಲ್ಲಿ ಸೇರಿಸ್ಕೊತೀವಿ. ಯಾಕೆಂತಂದ್ರೆ ವಿಜಯಪುರ 10 ಆಯಿತು ಮತ್ತು BBMP ಇದು ಕೂಡ. ಹಾಗಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಟ್ಟು 198 ಜನ ಪಾಲಿಕೆ ಸದಸ್ಯರಿದ್ದಾರೆ. ಈ ನಗರ ಚಿಕ್ಕ ಪುಟ್ಟ ಚುನಾವಣಾ ವಿಭಾಗಗಳಾಗಿ ವಿಂಗಡಣೆಗೊಂಡು ಬಡಾವಣೆ ಮತ್ತು ವಾರ್ಡ್ ಅಂಥೇಳಿ ಕರಿತೀವಿ. ಪ್ರತಿ ವಾರ್ಡ್ ಸದಸ್ಯನೊಬ್ಬನನ್ನು ಆಯ್ಕೆ ಮಾಡ್ಕೋತಾರೆ. ಓಕೆ, ಈ ಸದಸ್ಯರುಗಳು ಕೂಡ ಚುನಾವಣೆ ಮೂಲಕನೇ ಆಯ್ಕೆಯಾಗಿ ಬರ್ತಾರೆ. ಪಾಲಿಕೆಗಳಲ್ಲೂ ಕೂಡ SC ST OBC ಮಹಿಳಾ ಮೀಸಲಾತಿ ಇಲ್ಲಿ ಇದ್ದೇ ಇರ್ತದೆ. ಇಲ್ಲಿ ಕೂಡ ಅಷ್ಟೇ ರಾಜ್ಯ ಸರ್ಕಾರ ನಗರ ಯೋಜನೆ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಆಡಳಿತ ಅದರ ಪರಿಣಿತಿಯುಳ್ಳಂಥ ಜನರನ್ನು ನೇಮಕ ಮಾಡ್ತಾರೆ. ಹಾಗೆ ನೇಮಕ ಮಾಡ್ಕೊಂಬಿಟ್ಟು ಆ ಮುಖಾಂತರ ಕೆಲಸವನ್ನು ಮಾಡ್ತಾ ಇರ್ತಾರೆ.
ಬಟ್ ಸರ್ಕಾರದಿಂದ ನೇಮಕಗೊಂಡ ಸದಸ್ಯರಿಗೆ, ನಾಮಿನೇಟೆಡ್ ಮೆಂಬರ್ಸ್ಗೆ ಎಲ್ಲೂ ಕೂಡ ಮತದಾನದ ಹಕ್ಕಿರಲ್ಲ, ಇಲ್ಲೂ ಇರಲ್ಲ. ಸಭೆಗೆ ಹಾಜರಾಗ್ಬೋದು, ಕಾರ್ಯಕಲಾಪಗಳಲ್ಲಿ ಭಾಗವಹಿಸ್ಬೋದು, ಚರ್ಚೆಯಲ್ಲಿ ಇರ್ಬೋದು. ಬಟ್ ಪಾಲಿಕೆ ವ್ಯಾಪ್ತಿಯಲ್ಲಿ ಬರೋ ಶಾಸಕರುಗಳು, ಲೋಕಸಭಾ ಸದಸ್ಯರುಗಳು ಸಭೆಯಲ್ಲಿ ಭಾಗವಹಿಸ್ತಾರೆ. ಇವರಿಗೆ ಮತದಾನದ ಹಕ್ಕು ಕೂಡ ಇರುತ್ತೆ. ಪಾಲಿಕೆ ಅಧಿಕಾರಾವಧಿ ಕಾಮನ್ 5 ವರ್ಷ ಇರುತ್ತೆ. ಬಟ್ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಈ ಮಹಾನಗರ ಪಾಲಿಕೆಯ ಚುನಾವಣೆಯನ್ನು 1 ವರ್ಷಗಳ ಅವಧಿಗೆ ಏನು ಮಾಡ್ಬೋದು, ವಿಸ್ತಾರ ಮಾಡ್ಬೋದು. ಇದು ಕೂಡ ಸ್ಪೆಷಲ್ ಪಾಯಿಂಟು ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗೆ ಬರ್ತದೆ. ಇನ್ನು ಮಹಾಪೌರ, ಉಪಮಹಾಪೌರ ಅಂದ್ರೆ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಅಂತೀವಲ್ವ, ಇಲ್ಲಿ ಮಹಾಪೌರ ಉಪಮಹಾಪೌರ ಅಂತ ಕರಿತೀವಿ. ಇಲ್ಲಿ ಇವ್ರದ್ದು ಕೂಡ ಅಧಿಕಾರಾವಧಿ ಸಾಮಾನ್ಯ 1 ವರ್ಷ ಆಗಿರ್ತದೆ. ಮಹಾಪೌರರು ಪಾಲಿಕೆಗಳ ಸಭೆಗಳ ಅಧ್ಯಕ್ಷತೆ ವಹಿಸಿ ಸಭೆ ಕೈಗೊಂಡ ತೀರ್ಮಾನಗಳನ್ನು ಕಾರ್ಯಗತಗೊಳಿಸೋ ಕ್ರಮ ಹೊಂದಿರ್ತಾರೆ. ಇನ್ನು ಮಹಾಪೌರರು ಕಾರ್ಯನಿರ್ವಹಣೆಯನ್ನು ನಿರ್ವಹಿಸ್ತಾರೆ. ಸಮರ್ಥ ಆಡಳಿತ ನೀಡಲಿಕ್ಕೆ ಇವರು ಕೂಡ ಸ್ಥಾಯಿ ಸಮಿತಿಗಳನ್ನು ಮಾಡಿಕೊಳ್ತಾರೆ. ಸ್ಥಾಯಿ ಸಮಿತಿಗಳ ಮುಖಾಂತರ ಇವ್ರದ್ದು ಕೆಲಸ ನಡೀತದೆ. ಇನ್ನು ಪಾಲಿಕೆಯ ಕಾರ್ಯನಿರ್ವಹಣೆ ಪಾಲಿಕೆಯ ಆಯುಕ್ತರು ನೋಡ್ಕೋತಾರೆ. ಇಲ್ಲಿ ಅಲ್ಲೆಂಗೆ ನಾವು PDO ನೋಡಿದ್ವಾ, ಸೊ ಇಲ್ಲಿ ಆಯುಕ್ತರು ನೋಡ್ಕೋತಾರೆ. ಗ್ರಾಮ ಪಂಚಾಯತಿ ಲೆವೆಲಲ್ಲಿ PDO, ಅಲ್ಲಿ EO CEO ಬರ್ತಾರಾ, ಇಲ್ಲಿ ಆಯುಕ್ತರು ಬರ್ತಾರೆ. ಸಾಮಾನ್ಯವಾಗಿ ಭಾರತದ ಆಡಳಿತ ಸೇವೆ IAS ಅಧಿಕಾರಿ ಈ ಹುದ್ದೆಯನ್ನು ಅಲಂಕರಿಸಿರ್ತಾರೆ. ಇವರ ಅಧಿಕಾರಾವಧಿ ರಾಜ್ಯ ಸರ್ಕಾರ ನಿಗದಿಪಡಿಸಿರ್ತದೆ. ರಾಜ್ಯ ಸರ್ಕಾರ ಇವ್ರನ್ನ ನೇಮಕ ಮಾಡುತ್ತೆ. ಪಾಲಿಕೆ ಆಯುಕ್ತರು ಮತ್ತು ಎಲ್ಲ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿ ಇವರು ಬೇಕಾದ ಮಾಹಿತಿಯನ್ನು ಒದಗಿಸ್ತಾರೆ. ಇನ್ನು ಆಯುಕ್ತರು ಮಹಾಪೌರರಿಗೆ ಸಹಕರಿಸಿ ಪಾಲಿಕೆಯ ನಿರ್ಧಾರಗಳನ್ನು ಕಾರ್ಯಗತಗೊಳಿಸಲಿಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಾರೆ ಅಂತ ಹೇಳ್ತಾ, ಇಷ್ಟು ಕಂಪ್ಲೀಟ್ ಸ್ಥಳೀಯ ಸರ್ಕಾರಗಳ ಮಾಹಿತಿಯನ್ನು ಇದರಲ್ಲಿ ಕೊಟ್ಟಿದ್ದೀನಿ. ಸೇಮ್ ಎಲ್ಲ ಕಂಡೀಷನ್ಸ್ ಒಂದೇ ಇರ್ತದೆ, ಅಧಿಕಾರಾವಧಿ ಒಂದೇ ಇರ್ತದೆ, ಎಲೆಕ್ಷನ್ಸ್ ಒಂದೇ ರೀತಿ ಇರ್ತದೆ. ಅಂದರೆ SC ST OBC ಬ್ಯಾಕ್ವರ್ಡ್ಸ್ ಮಹಿಳಾ ಮೀಸಲಾತಿ ಇದ್ದೇ ಇರ್ತದೆ. ಬಟ್ ವ್ಯಾಪ್ತಿ ಮಾತ್ರ ಚೇಂಜ್ ಆಗತ್ತೆ ಇಲ್ಲಿ, ಮತ್ತು ಆಫೀಸರ್ಗಳು ವ್ಯಾಪ್ತಿ. ಇದಿಷ್ಟನ್ನು ನೀವು ನೆನಪಿಟ್ಕೊಂಡ್ರೆ ಈ ಪಾಠದಲ್ಲಿ ಅದ್ಭುತವಾದ ವಿಚಾರಗಳನ್ನು ನೀವು ಕಲ್ತಿದ್ದೀರಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು. ಸ್ಟೇ ವಿತ್ ಅಸ್, ರಮೇಶ್ ಸರ್, ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.